ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಿಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬುಧವಾರ ಶ್ರೀ ಮಹಾವಿಷ್ಣುವನನ್ನು, ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಭಗವಂತನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೈನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಅಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್, ಇವರ ಅತ್ಯುತ್ತಮ ಸೇವೆಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. BMRDA ರೇರಾ ಅಪ್ರೂವ್ಡ್ ಸೈಟ್ಗಳಿರ್ತಕ್ಕಂಥದ್ದಿದೆ. ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಿಂದ ತುಮಕೂರಿನ ಬಳಿ ಇರ್ತಕ್ಕಂಥ ಈ ಒಂದು ಸೈಟ್ಗಳು, ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ಅರವಿಂದ್ ಪ್ರಾಪರ್ಟೀಸ್. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ, ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಭಗವಂತ ಶ್ರೀ ವಿಷ್ಣು ಪರಮಾತ್ಮನನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ. ಭಗವಂತನನ್ನು ಆರಾಧನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪದ್ಮಾನನೆ ಪದ್ಮೋಯ್ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪ್ರಕಟತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕರಾಸರಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾಳೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪ್ರಸ್ಥಕಪಾಸಮಂಕುಶಧರಾಂ ಸೃಗ್ಭೂಷದಾಮುಜ್ವಲಾಂ ತ್ವಾಂ ಗೌರೀಂದ್ರಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ. ಶ್ರೀ ಮಹಾಲಕ್ಷ್ಮೀ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೇ ನಮಃ, ಗಣಾಗಣವಲ್ಲಭಾಯ ನಮಃ, ಮಹಾಲಕ್ಷ್ಮೀ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತೀ ನಮಃ, ಮಾತಾ ಚನ್ನಪೂರ್ಣಾಂಬಿಕಾಯೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹದಿಂದ ಇಷ್ಟಾರ್ಥಗಳ ಸಿದ್ಧಿಯಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ತಾಯಿನ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಜೊತೆಗೆ ಪ್ರಸ್ತುತ ಎಲ್ಲರ ಪ್ರಾರ್ಥನೆ ಒಂದೇ ಆಗಿರ್ತಕ್ಕಂಥದ್ದು, ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ, ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ. ಇನ್ನು ಬುಧವಾರ ಶಿವಕೇಶವರನ್ನು ಆರಾಧನೆ ಮಾಡತಕ್ಕಂಥ ವಾರ. ಶಿವಕೇಶವರಲ್ಲಿ ಭೇದ ಭಾವ ಇಲ್ಲ, ಆದರೆ ನಮ್ಮಗಳಲ್ಲಿ ಭೇದ ಭಾವ ಇದೆ. ನಾವು ಶಿವ ಸಾನ್ನಿಧ್ಯಕ್ಕೆ ಬಂದಾಗ ನಮ್ಮ ವರ್ತನೆ ಒಂಥರ, ವಿಷ್ಣು ಸಾನ್ನಿಧ್ಯಕ್ಕೆ ಹೋದರೆ ಅಲ್ಲಿ ಮತ್ತೊಂದು ಥರ. ವಿಷ್ಣುನೇ ದೊಡ್ಡವನು ಅಂತ ಒಂದು ಕಡೆ, ಶಿವ ದೊಡ್ಡವನು ಅಂತ ಮತ್ತೊಂದು ಕಡೆ. ಆದರೆ ಶಿವಕೇಶವರಲ್ಲಿದ್ದಂತಹ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಮಾತ್ರ ಸಾಕಷ್ಟು ತುಂಬಿ ತುಳುಕುತ್ತೆ.
ಆದರೆ ಒಂದು ಸತ್ಯಾಂಶ, ಪ್ರಸ್ತುತ ಜಗತ್ತಿನಲ್ಲಿ ಅದರಲ್ಲೂ ರಾಜ್ಯ ಮತ್ತು ವಿದೇಶದಲ್ಲೂ ಸಹಿತ ಸಾಕಷ್ಟು ಕಡೆ ಮಳೆಗಳಿಲ್ದಿರ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ಮಳೆ ಇಲ್ಲದಿರ ನೋವು ಅನುಭವಿಸ್ತಾ ಇರತಕ್ಕಂತಹ ಸಾಮಾನ್ಯ ಎಲ್ಲರೂ ನೋಡ್ತಾ ಇದ್ದೀವಿ. ಅದರಲ್ಲೂ ರೈತ ಬಾಂಧವರ ಸಂಕಷ್ಟಗಳನ್ನು ಕಾಣ್ತಾ ಇದ್ದೀವಿ. ಆದಷ್ಟು ಬೇಗ ರಾಜ್ಯಕ್ಕೆ ಒಳ್ಳೆಯ ವರ್ಣನ ಕೃಪೆ ಆಗಲಿ, ಶೀಘ್ರವಾಗಿ ಮಳೆ ಆಗಲಿ, ಕೆರೆ ಬಾವಿಗಳಲ್ಲಿ ನೀರು ತುಂಬುವಂಥದ್ದಾಗಲಿ, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರಕ್ಕೆ ಬೇಕಾಗಿರುವಂಥ ನೀರು ಆಹಾರ ಎಲ್ಲ ಸಿಗುವಂಥದ್ದಾಗಲಿ. ಇನ್ನು ಇವತ್ತು ಭಾಳ ವಿಶೇಷವಾದಂಥ ದಿನ, ಶಿವಕೇಶವರ ಆರಾಧನೆ ಅಂತ ಪ್ರಾರಂಭದಲ್ಲಿ ಹೇಳಿದೆ. ಹಾಗೆ ಮನುಷ್ಯರ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ಒಂದು ಅಮಾವಾಸ್ಯ, ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಶಕ್ತಿಯುತವಾದಂತಹ ಒಂದು ತಂತ್ರಸಾರವನ್ನು ಮಾಡಿಕೊಂಡ್ರೆ ಅದು ಶೀಘ್ರ ಪರಿಹಾರ ಆಗುತ್ತೆ. ಇರ್ತಕ್ಕಂಥದ್ರಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಮತ್ತಷ್ಟು ಹೆಚ್ಚಾಗುತ್ತೆ. ಆದರೆ ಪರಿಹಾರ ಮಾರ್ಗವಾದರೂ ಹೇಗೆ? ಅಮಾವಾಸ್ಯೆ ಬುಧವಾರ, ಆದರೆ ಇವತ್ತಿನ ನಕ್ಷತ್ರ ಅಷ್ಟೇ ವಿಶೇಷವಾಗಿದೆ. ಏನೇ ಆದರೂ ಪೌರ್ಣಮಿ ಮತ್ತು ಅಮಾವಾಸ್ಯೆ. ಸಾಮಾನ್ಯಕ್ಕೆ ಪೌರ್ಣಮಿ ಅಮಾವಾಸ್ಯೆ ಬಂದರೆ ಒಂದಷ್ಟು ರಾಶಿ ನಕ್ಷತ್ರಗಳವರಿಗೆ ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಗೆ ಬಾರದಂತೆ ಬಂದು ಕೂತ್ಕೊಳ್ಳುತ್ತೆ. ನಿಷ್ಠುರ ಇರುತ್ತೆ, ವೈರತ್ವ ಇರುತ್ತೆ, ಶತ್ರುತ್ವ ಇರುತ್ತೆ, ಹಣಕಾಸಿನ ಕಳ್ಕೊಳ್ಳೋದಾಗತ್ತೆ, ಕೊಟ್ಟ ವಸ್ತು ಬರೆದಿರೋ ಇರ್ತಕ್ಕಂಥದ್ದಾಗತ್ತೆ, ಆರೋಗ್ಯ ಚೆನ್ನಾಗಿರ್ತಕ್ಕಂಥವರು ಅನಾರೋಗ್ಯಕ್ಕೆ ತುತ್ತಾಗಬೇಕಾಗತ್ತೆ, ಕುಟುಂಬದಲ್ಲಿ ಕಲಹಗಳು ಪ್ರಾರಂಭ ಆಗುತ್ತೆ, ಕೆಲವರು ಬೇಕಾಗಿ ಮಾಡುವಂತಹ ತಂತ್ರಸಾರಗಳಿಗೆ ಜೀವ ತುಂಬದಂಗೆ ಆಗುತ್ತೆ. ಮಾಡುವಂತಹ ತಂತ್ರಸಾರಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯದನ್ನು ಮಾಡಿದ್ರೆ ಸ್ವಲ್ಪ ವಿಳಂಬವೇ, ಆದರೆ ಕೆಟ್ಟದ್ದು ಮಾಡಿದ್ರೆ ಭಾಳ ಬೇಗ ಆಗುತ್ತೆ. ಯಾಕೆಂದರೆ ಇದು ಕಲಿಯುಗ. ಕಲಿಯುಗದಲ್ಲಿ ರಾಕ್ಷಸತ್ವಕ್ಕೆ, ರಾಕ್ಷಸರಿಗೆ, ಜೊತೆಗೆ ಕೆಟ್ಟದ್ದನ್ನು ಮಾಡ್ತಕ್ಕಂಥವ್ರಿಗೆ, ತಂತ್ರಸಾರಗಳನ್ನು ಮಾಡ್ತಕ್ಕಂಥವ್ರಿಗೆ, ಚೆನ್ನಾಗಿರ್ತಕ್ಕಂಥ ಜೀವನಕ್ಕೆ ಒಂದಿಷ್ಟು ಕಲ್ಲು ಮಣ್ಣು ಸೇರಿಸ್ತಕ್ಕಂಥವ್ರಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕುಟುಂಬದಲ್ಲಿ ಐಕ್ಯತೆಯನ್ನು ಕಾಪಾಡಬೇಕು ಅಂತಕ್ಕಂಥ ಚಿಂತನೆ ಮಾಡೋರಿಗೆ ಯಾವುದಾದ್ರೂ ಒಂದು ಥರ ಹುಳಿಪೆಟ್ಟು ಬೀಳುವಂಥದ್ದು, ನೋವು ಅನುಭವಿಸುವಂಥದ್ದು, 4 ಜನಗಳಲ್ಲಿ ತಲೆಬಗ್ಸಿ ನಿಲ್ಲುವಂತಹದ್ದು, ಇಂತಹ ಪರಿಸ್ಥಿತಿ ಸಾಕಷ್ಟು ಎದುರಾಗ್ತಿರುತ್ತೆ. ಇಂತಹ ಸಮಯದಲ್ಲೇ ಭಾಳ ಜೋಪಾನ ಬೇಕಾಗತ್ತೆ. ಅದಕ್ಕಾಗಿ ಒಂದು ತಂತ್ರಸಾರವನ್ನು ನೀವು ಮಾಡ್ಕೋಬೇಕಾಗತ್ತೆ. ಇವತ್ತು ತಮ್ಮೆಲ್ಲರಿಗೂ ಪರಿಚಯ ಇರತಕ್ಕಂಥದ್ದು ಆ ಒಂದು ವಸ್ತು ಇಲ್ಲ ಅಂದರೆ ರುಚಿಯೇ ಇಲ್ಲ. ಹಾಗಾಗಿ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ. ಆ ಉಪ್ಪಿಗಿನ್ನ ರುಚಿ ಇಲ್ಲ ಎಂಬತಕ್ಕಂಥ ಮಾತು ಎಷ್ಟು ಸತ್ಯವೋ, ನೀವು ಯಾವುದೇ ಪಕ್ವಾನ್ನ ಮಾಡಿ, ಯಾವುದೇ ಅಡಿಗೆಯನ್ನು ಮಾಡಿ, ಒಂದಷ್ಟು ಲವಣ ಉಪ್ಪು ಬಿದ್ದರೇ ಅದು ರುಚಿ ಬರ್ತಕ್ಕಂಥದ್ದು. ಕೆಲವೊಮ್ಮೆ ತಿಳಿದಿರ್ತಕ್ಕಂಥವ್ರು ಹೇಳ್ತಾರೆ ಉಪ್ಪು ತಿನ್ನೋದ್ರಿಂದ ರೋಗ ಜಾಸ್ತಿ ಅಂತ. ಹಾಗಂತ ಉಪ್ಪು ಬಿಟ್ಟು ಬದುಕೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಉಪ್ಪು ಎಂಬತಕ್ಕಂಥದ್ದು, ಲವಣ ಎಂಬತಕ್ಕಂಥದ್ದು ಈ ದೇಹಕ್ಕೆ, ಜೀವಕ್ಕೆ ಅಷ್ಟು ಹತ್ತಿರ ಇದೆ. ಆದರೆ ಇದು ಒಂದು ಭಾಗ ಬರೀ ಆಹಾರಕ್ಕೆ ಮಾತ್ರನಾ? ಅದಲ್ಲ. ಆಹಾರದಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡೆದಿದೆಯೋ ಹಾಗೆ ಮನುಷ್ಯರಲ್ಲಿರ್ತಕ್ಕಂಥ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಈ ಉಪ್ಪು ಅಷ್ಟೇ ವಿಶೇಷವಾದ ಫಲವನ್ನು ಸಿದ್ಧಿಪಡಿಸುತ್ತೆ. ಆದರೆ ಈ ಉಪ್ಪಿನಿಂದ ಯಾವ ತಂತ್ರಸಾರವನ್ನು ಮಾಡಬೇಕು, ಈ ಉಪ್ಪು ಹೇಗೆ ಬಳಸೋದ್ರಿಂದ ನಮ್ಮಲ್ಲಿರುವಂಥ ದೋಷ ದೂರ ಆಗುತ್ತೆ, ಒಂದಷ್ಟು ಋಣಬಾಧೆಗಳಿಂದ ಹೊರಬರಬೇಕಾದ್ರೆ ಈ ಉಪ್ಪಿನ ಪಾತ್ರ ಆದರೂ ಏನು? ಇದೇ ಉಪ್ಪು ಒಂದು ಚಿಟಿಕೆ ಇದ್ದರೆ ಶತ್ರುಗಳು ದೂರ ಆಗ್ತಾರ? ಒಂದು ಚಿಟಿಕೆ ಉಪ್ಪಿನಿಂದ ನಮ್ಮ ಅಭಿವೃದ್ಧಿ ಕಾಣಬಹುದಾ? ಆ ಒಂದು ಚಿಟಿಕೆ ಉಪ್ಪು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಒಂದು ವಿಶೇಷವಾದಂತಹ ತಂತ್ರಸಾರ ಇವತ್ತಿನ ಕಾರ್ಯಕ್ರಮ. ಕೂತ್ಕೊಳ್ಳಿ, ನೋಡೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಗುರುಗಳು ಕೂಡ ತಿಳಿಸ್ತಾ ಇದ್ರು, ಲವಣದಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು, ಬಹಳ ಚುಟುಕಾಗಿ ನೆರವೇರಿಸ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿ, ಅದು ಇವತ್ತಿನ ಕಾರ್ಯಕ್ರಮದಲ್ಲಿ. ತಂತ್ರಸಾರ ಹೇಗಿರುತ್ತೆ, ತಂತ್ರಸಾರದ ಕ್ರಮಾನುಷ್ಠಾನ ಹೇಗಿರುತ್ತೆ, ಅದರ ವಿಧಿವಿಧಾನಗಳು ಹೇಗಿರುತ್ತೆ, ಎಲ್ಲವನ್ನೂ ಕೂಡ ತಿಳ್ಕೊಳ್ಳಿಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ತಂತ್ರಸಾರ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ರಿ ಗುರು. ಖಂಡಿತ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಲವಣ ಪ್ರಧಾನ ಪಾತ್ರ. ಕಲ್ಲುಪ್ಪು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇವತ್ತಿಗೂ ಮನೆಯಲ್ಲಿರ್ತಕ್ಕಂಥ ತಾಯಂದರು ಮನೆ ಮಕ್ಕಳು ತುಂಬ ರಚ್ಚಗಿಳಿತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥದ್ದು, ಅಳ್ತಕ್ಕಂಥದ್ದು, ಬೀಳ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಮಕ್ಕಳು ಸಪ್ಪು ಕೂತ್ಕೊಂಡ್ರು ಸಹಿತ ಎಡಗೈಲಿ ಒಂದು ಇಡೀ ಉಪ್ಪು ತಗೊಳ್ತಾರೆ. ಎಡಗೈಲಿ ಒಂದು ಇಡೀ ಉಪ್ಪು ತೊಗೊಂಡು ಆ ಮಕ್ಕಳ ಮುಂದುಗಡೆ 3 ಸತಿ ನಿವಾಳಿಸೋದು ಅಂದರೆ ಮಕ್ಕಳು 50% ಅಷ್ಟು ಚೇತರಿಸ್ಕೊಂಡ್ಬಿಡ್ತಾರೆ. ಈ ಉಪ್ಪಿಗೂ ಅಲ್ಲಿರುವ ನೆಗೆಟಿವ್ಸ್ಗೂ ಅಥವಾ ಆ ಒಂದು ಪ್ರಾಂತ್ಯದಲ್ಲಿರ್ತಕ್ಕಂಥ ದೋಷಗಳಿಗೂ ಅದು ಬೇಗ ದೂರ ಆಗಲಿಕ್ಕೆ ಅಷ್ಟೊಂದು ಹತ್ತಿರದ ಒಂದಷ್ಟು ವ್ಯವಸ್ಥೆ ಇದೆ. ಅದೇ ಉಪ್ಪಿನಿಂದ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೋಬೋದಾ? ಅಥವಾ ಕೆಲವಷ್ಟು ತಂತ್ರಸಾರಗಳಿಂದ ಹೊರಬರ್ಬೋದಾ? ಅಥವಾ ಏನಾದರೂ ದಾಟಿದ್ರು ಅಥವಾ ಸಮಸ್ಯೆ ಹೊತ್ತಿದ್ರೆ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೋದಾ? ಖಂಡಿತ ಸತ್ಯ. ಒಂದು ಉಪ್ಪಿನ ಕಾಳಿದೆಯಲ್ಲ, ಈ ಕಲ್ಲುಪ್ಪು ಅಂತಕ್ಕಂಥದ್ದು ಒಂದು 3 ಚಿಟಿಕೆಯಷ್ಟು ತೊಗೊಂಡು ದೃಷ್ಟಿ ತೆಗೆದು, ದೃಷ್ಟಿ ಆಗಿರ್ತಕ್ಕಂಥ ವ್ಯಕ್ತಿಯಿಂದ ದೃಷ್ಟಿ ತೆಗೆದ್ರೆ
ಅವನು ಚೇತರಿಸ್ಕೊಳ್ತಾನೆ. ಇದೇ ಕಲ್ಲುಪ್ಪನ್ನು ನೀರಿಗೆ ಹಾಕಿದ್ರೆ ನೀರಲ್ಲಿ ಕರಗೋದಿಲ್ಲ, ಸಾಕಷ್ಟು ಹೊತ್ತು ಟೈಮ್ ತಗೊಳುತ್ತೆ. ಜನರಲ್ ಆಗಿರ್ತಕ್ಕಂತಹ ಬೇರೆ ಉಪ್ಪನ್ನು ಹಾಕಿ ದೃಷ್ಟಿ ತೆಗೆದು ನೀರಿಗೆ ಹಾಕಿದ್ರೆ ಆ ಕಲ್ಲುಪ್ಪು ಕರಗೋದು ಸ್ವಲ್ಪ ನಿಧಾನ ಮಾಡುತ್ತೆ. ಅಂದರೆ ಆ ವ್ಯಕ್ತಿಯೊಳಗಿರ್ತಕ್ಕಂತಹ ನೆಗೆಟಿವ್ ಅಂತಕ್ಕಂಥದ್ದು, ದೃಷ್ಟಿದೋಷ ಅಂತಕ್ಕಂಥದ್ದು ದೂರ ಆಗಬೇಕು, ಅನಂತರ ಕಲ್ಲುಪ್ಪು ಕರಗಬೇಕು. ಹೀಗಿರಬೇಕಾದ್ರೆ ಇವತ್ತು ನಾನು ತಿಳಿಸುವ ಕ್ರಮವನ್ನು ನೀವು ಆಚರಿಸಿದ್ದೆ ಆದರೆ, ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ, ಎರಡನೇದು ಮಕ್ಕಳಲ್ಲಿರ್ತಕ್ಕಂಥ ದೋಷ, ಮೂರನೇದು ವ್ಯಾಪಾರ ವ್ಯವಹಾರಗಳಿಗೆ ನಡೀತಿರ್ತಕ್ಕಂಥ ದೋಷ, ಎಲ್ಲಕ್ಕಿಂತ ಮುಖ್ಯವಾಗಿ ಅನಾರೋಗ್ಯದಲ್ಲಿ ನರಳುತ್ತಿರ್ತಾರಲ್ಲ, ಯಾವ ವೈದ್ಯರು ಎಲ್ಲಿ ಯಾವ ಮೆಡಿಸಿನ್ ತೊಗೊಂಡ್ರು ಏನೇ ಆದರೂ ಸಹಿತ ಎಲ್ಲ ನಾರ್ಮಲ್ಲು, ಆದರೂ ಆರೋಗ್ಯ ಗುಣ ಆಗ್ತಿಲ್ಲ. ಇಂತಹ ಪರಿಸ್ಥಿತಿ, ಇಂಥ ಮಾತನ್ನು ತುಂಬ ಜನ ಆಡ್ತಾರೆ. ಕೆಲವೊಮ್ಮೆ ಮೊಣಕಾಲಿಂದ ತಳಭಾಗದಲ್ಲಿ ಪಾದಗಳು ಉರಿ ಬರ್ತಕ್ಕಂಥದ್ದು, ಪಾದ ಊತ ಬರ್ತಕ್ಕಂಥದ್ದು, 10 ಹೆಜ್ಜೆ ನಡೀಲಿಕ್ಕಾಗದಿರತಕ್ಕಂಥದ್ದು, ಆಯಾಸ ಆಗುವಂಥದ್ದು. ಇದೆಲ್ಲಕ್ಕೂ ಸಹಿತ ಸಾಕಷ್ಟು ಟ್ಯಾಬ್ಲೆಟ್ ತೊಗೊಳ್ತೀರಿ, ಮಂತ್ರ ಹಾಕಿಸ್ಕೊಳ್ತೀರಿ, ಯಂತ್ರ ಕಟ್ಟಿಸ್ಕೊಳ್ತೀರಿ, ಒಳ್ಳೆ ವೈದ್ಯರನ್ನ ಕನ್ಸಲ್ಟ್ ಮಾಡ್ತೀರಿ, ಇನ್ನೇನೋ ಎಲ್ಲ ಸ್ಕ್ಯಾನಿಗಳು ಮಾಡಿಸ್ತೀರಿ. ಏನು ಮಾಡಿದ್ರೂ ಸಾಧ್ಯವೇ ಇಲ್ಲ. ಆದರೆ ಅದೇ ಉಪ್ಪಿನಿಂದ ಈ ಸಮಸ್ಯೆ ಬಗೆಹರಿಸ್ಕೊಳ್ಬೋದು. ಈ ಉಪ್ಪನ್ನು ಅಮಾವಾಸ್ಯೆ ಆದ್ದರಿಂದ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಇದನ್ನು ಹೇಗೆ ಉಪಯೋಗಿಸಬೇಕು, ಇದಕ್ಕೆ ಬೇಕಾಗಿರುವ ಪದಾರ್ಥ ಆದರೂ ಏನು, ಈ ಪದಾರ್ಥವನ್ನು ಬರ್ಕೊಳ್ಳಿ. ಮೊದಲನೇದಾಗಿ ಔಡಲ ಎಲೆ ಎಲ್ಲ ಕಡೆ ಸಿಗುವಂಥದ್ದು. ಔಡಲ ಅಂದರೆ ಹರಳೆ ಬೀಜ ಅಥವಾ ಕ್ಯಾಸ್ಟ್ರ್ ಆಯಿಲಿನ ಎಲೆಗಳಂತ ಹೇಳ್ತಾರಲ್ಲ, ಅಥವಾ ಔಡಲ ಎಲೆ ಅಂತ ಹೇಳ್ತಾರಲ್ಲ, ಅರಳೆ ಬೀಜದ ಎಲೆ ಅಂತಾರಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಈಸಿಯಾಗಿ ಹಳ್ಳಿ ಭಾಗದ ಜನಕ್ಕೆ ಇದರ ಮಾಹಿತಿ ಗೊತ್ತಾಗಬೇಕು ಅಂದರೆ, ಈ ಕಂಬಳಿ ಹುಳ ಎಲ್ಲಿ ವಾಸ ಹೆಚ್ಚು ಮಾಡುತ್ತೋ ಅಲ್ಲಿ ಆ ಗಿಡಗಳಿದ್ದೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಕಂಬಳಿ ಹುಳ, ಈ ಔಡಲ ಎಲೆ ಗಿಡಗಳ ಸುತ್ತಮುತ್ತನೇ ಕಂಬಳಿ ಹುಳ ಜಾಸ್ತಿ. ಕಂಬಳಿ ಹುಳ ಅಂತಂದರೆ ಬಹುಶಃ ನಿಮಗೆ ಗೊತ್ತಾಗುತ್ತೋ ಇಲ್ವೋ, ಈ ಒಂದು ಕಂಬಳಿ ಹುಳ ಓಡಾಡಿರ್ತಕ್ಕಂಥ ಸ್ಥಳಕ್ಕೆ ಏನಾದ್ರು ನಮ್ಮ ಚರ್ಮ ತಗಲಿಬಿಟ್ರೆ ಆ ನೊವೆಗೆ ಒದ್ದಾಡಬೇಕು. ಅಪ್ಪಿತಪ್ಪಿ ಕಂಬಳಿ ಹುಳದ ಮೇಲಿರ್ತಕ್ಕಂಥ ಕೇಶ ಕೂದಲಿದೆಯಲ್ಲ, ಅಪ್ಪಿತಪ್ಪಿ ಏನಾದ್ರು ದೇಹಕ್ಕೆ ತಗಲಿಬಿಟ್ರೆ ಇಷ್ಟು ಜಾಗ ಕೆಂಪೇರ್ಬಿಡುತ್ತೆ, ನೊವೆ ತಡ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಕೇರ್ಕೊಂಡು ರಕ್ತ ಬಂದರೂ ಸಹಿತ ನಮಗೆ ತೃಪ್ತಿ ಆಗಲ್ಲ. ಅಂದರೆ ಆ ಹುಳಕ್ಕಷ್ಟು ಶಕ್ತಿ. ಆ ಹುಳ ವಾಸ ಮಾಡೋದಿಲ್ಲ ಈ ಕಂಬಳಿ ಹುಳ ಇದ್ರ ಹತ್ರ, ಅರಳೆ ಬೀಜದ ಗಿಡಗಳಿದ್ದರೆ ಆ ಗಿಡಗಳನ್ನು ಸಾಧ್ಯವಾದಷ್ಟು ತೆಗಿತಾ ಇರ್ತಾರೆ. ಆದರೆ ಅದೇ ಅರಳೆ ಎಲೆ ಮನುಷ್ಯರಲ್ಲಿರ್ತಕ್ಕಂಥ ಅತಿಯಾದಂಥ ಹೀಟ್ ಆದಾಗ, ತುಂಬ ಉಷ್ಣಕ್ಕೆ ತಿರ್ಕೊಂಡಾಗ ಆ ಎಲೆಯಿಂದ ಒಂದಷ್ಟು ತಂಪು ಮಾಡ್ಕೋಬೋದು ದೇಹನ. ಅದೇನು ಅರಿಬೇಕಾದ್ದಿಲ್ಲ, ಅದನ್ನು ಹೊಟ್ಟೆಗೆ ತೊಗೊಳ್ಬೇಕಾದ್ದಿಲ್ಲ. ಇನ್ನೂ ಅರಳೆ ಎಣ್ಣೆನ ಹೊಟ್ಟೆಗೆ ತೊಗೋಬೇಕು. ಕ್ಯಾಸ್ಟ್ರ್ ಆಯಿಲ್, ಚೆನ್ನಾಗಿರ್ತಕ್ಕಂಥ ಕ್ಯಾಸ್ಟ್ರ್ ಆಯಿಲ್ನ ಕನಿಷ್ಠ ಪಕ್ಷ ತಿಂಗಳಿಗೆ 1 ಸತಿ 2 ಸತಿನಾದರೂ ಒಂದು 2-3 ಡ್ರಾಪ್ ಅಷ್ಟು ತೊಗೊಳ್ಳೋದ್ರಿಂದ ನಿಮ್ಮ ಹೊಟ್ಟೆ ಶುದ್ಧಿ ಆಗುತ್ತೆ, ನಿಮ್ಮ ನರನಾಡಿಗಳು ಕರೆಕ್ಟಾಗಿರುತ್ತೆ, ಚರ್ಮ ಕಾಂತಿಯಾಗಿರುತ್ತೆ, ನಿಮ್ಮ ಉಸಿರಾಟ ಪ್ರಕ್ರಿಯೆ ಸರಿ ಇರುತ್ತೆ, ಹೊಟ್ಟೆಗೆ ಸಂಬಂಧಪಡ್ತಕ್ಕಂಥ ರೋಗರುಜಿನ ದೂರ ಆಗುತ್ತೆ, ಗ್ಯಾಸ್ಟ್ರಿಕ್ಕು ಅಸಿಡಿಟಿ ದೂರ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಮಲಬದ್ಧತೆ ಅನ್ನೋದು ಇರೋದಿಲ್ಲ. ಈ ಹರಳೆ ಎಣ್ಣೆಯಲ್ಲಿ ಅಂತಹ ಪವರ್ ಇದೆ. ಅದೇ ಹರಳೆ ಎಣ್ಣೆನ ಕೈ ಎಣ್ಣೆ ಅಂತ ಮಾಡ್ತಾರೆ. ಅದೇ ಹರಳೆ ಎಣ್ಣೆ ಅಂಗೈಗೆ ಹಚ್ಕೊಂಡು, ಇಲ್ಲೊಂದು ತಂತ್ರಸಾರ ಇದೆ, ಇದು ಒಂದಷ್ಟು ಭಾಗಗಳಲ್ಲಿ ಇವತ್ತಿಗೂ ಹೆಸರುವಾಸಿ. ಅಪ್ಪಿತಪ್ಪಿ ಅವ್ರ ಕೈಯಿಂದ ಎಣ್ಣೆನ ತಲೆ ತಿಕ್ಕಿಸ್ಕೊಂಡ್ರೆ, ತಲೆ ಉಜ್ಜಿಸ್ಕೊಂಡ್ರೆ ಸಮಸ್ಯೆ ಶುರು. ಅವ್ರ ಮಾತು ಬಿಟ್ಟು ಇನ್ನೊಬ್ರು ಮಾತು ಕೇಳೋದಿಲ್ಲ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮನೇಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಯಾರಾದರೂ ತಲೆಗೆ ಎಣ್ಣೆ ಹಚ್ಚಿದ್ರೇನಪ್ಪ, ಎಣ್ಣೆ ಉಜ್ಜಿದಾರ ತಲೆಗೆ ಅಥವಾ ಬೆನ್ನಿಗೆ ಎಣ್ಣೆ ಹಚ್ಚಿದ್ರಾ ಅಂತ ಕೇಳ್ತಾರೆ. ಈ ಬೆನ್ನಿಗಾಗಲಿ ಅಥವಾ ತಲೆಗಾಗಲಿ ಎಣ್ಣೆ ಹಚ್ಚಿಸ್ಕೊಂಡ್ವಿ ಅಂದರೆ ನಾವು ಸಂಪೂರ್ಣವಾಗಿ ಮಗ್ನರಾಗಿಬಿಡ್ತೀವಿ. ನಿಮ್ಮೊಳಗಿರುವಂಥ ಬುದ್ಧಿ ಚೈತನ್ಯ ಕೆಲಸ ಮಾಡೋದಿಲ್ಲ. ಆದರೆ ಅಂತಹ ಅರಳೆ ಎಲೆಯಿಂದ ಇವತ್ತು ನಾನು ತಿಳಿಸುವಂಥ ತಂತ್ರ ತುಂಬ ಬೇಗ ಕೆಲಸ ಆಗುತ್ತೆ. ಅರಳೆ ಎಲೆ ಮತ್ತು ಈ ಕಣಗ್ಲೆ ಹೂವು ಅಂತ ಬರುತ್ತೆ, ಎನ್ನೇರಿ ಹೂವು ಅಂತಾರೆ, ಕಣಗ್ಲೆ ಹೂವು ಅಂತಾರೆ. ಕಣಗ್ಲೆ ಹೂವು ಅಂದರೆ ಕೆಂಪು ಕಣಗ್ಲೆ, ಬಿಳಿ ಕಣಗ್ಲೆ ಅಂತ ಬರುತ್ತೆ. ನಾನು ಹೇಳ್ತಾ ಇರೋದು ಕೆಂಪು ಕಣಗ್ಲೆ ಹೂವು ಎಲ್ಲ ಕಡೆ ಸಿಗ್ತಕ್ಕಂಥದ್ದು, ಪ್ರತಿಯೊಬ್ಬರು ಮನೆಗಳ ಹತ್ರ ಇರುತ್ತೆ, ಪ್ರತಿಯೊಂದು ಊರಲ್ಲಿರುತ್ತೆ. ಆನಂದ್ ಗುರೂಜಿಯವರು ತಿಳಿಸುವಂಥ ಪರಿಹಾರದಲ್ಲಿ ಮಾರುಕಟ್ಟೆಗೆ ಹೋಗಿ ದುಡ್ಡು ಕೊಟ್ಟು ತರಬೇಕಾದ್ದಿರಲ್ಲ, ಅಥವಾ ನಿಮ್ಮ ಪರಿಸರದಲ್ಲಿ ಸಿಗದಿದ್ದಲ್ಲ. ಭಾಷೆ ಬಹುಶಃ ಆ ಹೂವು ಈ ಭಾಗದಲ್ಲಿ ಕಣಗ್ಲೆ ಹೂವು ಅಂತೀವಿ, ಅಥವಾ ಗೆನ್ನೇರಿ ಅಂತೀವಿ, ಅಥವಾ ಬೇರೊಂದು ಕಡೆ ಅದಕ್ಕೊಂದು ಹೂ ಬದಲಾವಣೆ ಇರ್ಬೋದು. ಆ ಹೂ ನೀವು ನೋಡಿಬಿಟ್ರೆ ಎಲ್ಲವೂ ಗೊತ್ತಾಗುತ್ತೆ. ಆದರೆ ಅದೃಷ್ಟ ಅಥವಾ ದುರಾದೃಷ್ಟವೋ ಈ ಅಮಾವಾಸ್ಯೆಯಂದು ಇವತ್ತು ನಾನು ತಿಳಿಸ್ತಿರೋ ಪದಾರ್ಥ ನಾನು ಯಾವುದೂ ಪ್ರಾಕ್ಟಿಕಲ್ಲಾಗಿ ಮಾಡಲಿಕ್ಕೆ ನಾನು ಪೂರ್ವಭಾವಿಯಾಗಿ ಆ ವ್ಯವಸ್ಥೆಗಳು ಮಾಡಿಕೊಂಡು ಬಂದಿಲ್ಲ. ಆದರೆ ಇವತ್ತಿನ ನಕ್ಷತ್ರ ಚೆನ್ನಾಗಿದೆ, ಸುಲಭನಾಗಿ ಚಿಕ್ಕದಾಗಿ ಚುಟುಕಾಗಿ ಮಾಡುವಂಥ ತಂತ್ರಸಾರ ಇವತ್ತು ನಾನು ತಿಳಿಸಬೇಕಾಗಿದೆ. ಅದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಬಹಳ ವಿಶೇಷವಾದಂಥ ಈ ಅಮಾವಾಸ್ಯೆ ಇವತ್ತಿನ ನಕ್ಷತ್ರಚಾರ ಪ್ರಕಾರ ನೀವು ಮಾಡಿಕೊಳ್ಬೇಕಾಗಿರುವಂತಹ ಅನುಷ್ಠಾನ: ಉಪ್ಪು, ಕಣಗ್ಲೆ ಹೂವು, ಔಡಲ ಎಲೆ,
ಇದರ ಜೊತೆಗೆ ಸ್ವಲ್ಪ ಮೊಸರು ಅಥವಾ ಜೇನುತುಪ್ಪ, ಮೊಸರು ಜೇನುತುಪ್ಪ ಯಾವುದಾದ್ರು ಒಂದು, ಇಲ್ಲ ಮೊಸರಿದ್ರೂ ಸರಿ, ಇಲ್ಲ ಜೇನುತುಪ್ಪ ಇದ್ದರೂ ಸರಿ, ಇಷ್ಟು ಪದಾರ್ಥ ಇದ್ದರೆ ಸಾಕು ಇವತ್ತಿನ ತಂತ್ರಸಾರವನ್ನು ಮಾಡ್ಬೋದು. ಇನ್ನು ತಂತ್ರಸಾರ ಮಾಡೋದಕ್ಕೂ ಮುನ್ನ ಸಮಯ ವೇಸ್ಟ್ ಮಾಡೋದು ಬೇಡ. ಹೇಗೆ ಮಾಡಬೇಕು ಅದರ ಕ್ರಮವನ್ನು ತಿಳಿಸ್ಕೊಡ್ತೀನಿ. ಮೊದಲು ಮನೆಯಲ್ಲಿ ಯಾರಾದರೂ ಒಬ್ಬರು ಹಿರಿಯರು ಇದನ್ನು ಮಾಡಿ, ಮನೆ ಮಂದಿ ಎಲ್ಲರೂ ಸಹಿತ ಇದನ್ನು ದಾಟಿ ಕಾಲು ತೊಳ್ಕೊಂಡು ದೇವ್ರ ಮುಂದೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಆಚೆಗೆ ಹೊರಟ್ರೆ ಸಾಕು. ಇದಕ್ಕೆ ಸಮಯದ ನಿಗದಿ ಇಲ್ಲ. ಬೆಳಗ್ಗೆ ಮಾಡ್ತೀರಾ, ಮಧ್ಯಾಹ್ನ ಮಾಡ್ತೀರಾ, ಸಂಜೆ ಮಾಡ್ತೀರಾ, ರಾತ್ರಿ ಮಲಗೋದಕ್ಕಿಂತ ಮುನ್ನ ಮಾಡ್ತೀರಾ, ಇದು ಯಾವಾಗ ಬೇಕಾದ್ರೂ ಮಾಡಿ. ಆದರೆ ಇವತ್ತು ಇದನ್ನು ಮಾಡೋದು ಶೀಘ್ರವಾಗಿ ಇದು ಫಲ. ಇದು ಬರೀ ಇವತ್ತಿನ ನಕ್ಷತ್ರಕ್ಕೆ ಮಾತ್ರನಾ ಅಥವಾ ಅಮಾವಾಸ್ಯೆಗೆ ಮಾತ್ರನಾ? ಇದೇನು ಅಮಾವಾಸ್ಯೆ ಅಂತಿಲ್ಲ, ತಿಥಿವಾರ ನಕ್ಷತ್ರ ಬೇಕಿಲ್ಲ. ಆದರೆ ಇವತ್ತು ದಿನ ಚೆನ್ನಾಗಿರೋದ್ರಿಂದ ಇವತ್ತು ನೀವು ಮಾಡಿದ್ರೆ ಬೇಗ ಫಲ ಅಂತ ನಾನು ಹೇಳ್ತಾ ಇದ್ದೀನಿ. ಬಿಟ್ಟರೆ ನಾಳೆನೂ ಮಾಡಿ, ನಾಳಿದ್ದು ಮಾಡಿ. ಹಾಗೆ ಸಮಸ್ಯೆ ಅಂತ ಬಂದಾಗ ಸಮಸ್ಯೆ ಯಾವಾಗ ಬರುತ್ತೋ ಫಸ್ಟ್ ಈ ಕೆಲಸ ಮಾಡಿ. ಡಾಕ್ಟ್ರ್ ಹತ್ರ ನಂತರ ಹೋಗಿ, ಅಥವಾ ಬೇರೆ ಏನಾದ್ರು ತಂತ್ರಸಾರ ಆಮೇಲೆ ಮಾಡಿ, ಮೊದಲು ಈ ಕೆಲಸ ಮಾಡಿ. ಮಾಡೋ ವಿಧಾನ ಹೇಗೆ? 2 ಹಿಡಿಯಷ್ಟು ಉಪ್ಪು, 2 ಹಿಡಿಯಷ್ಟು ಉಪ್ಪನ್ನು ತೊಗೊಳ್ಬೇಕು. 2 ಹಿಡಿ ಉಪ್ಪನ್ನು ತೊಗೊಂಡು ಪ್ರತ್ಯೇಕವಾಗಿ ಒಂದು ಕಡೆ ಒಂದು ತಟ್ಟೆಯಲ್ಲೋ ಒಂದು ಎಲೆ ಮೇಲೋ ಹಾಕ್ಕೊಳ್ಳಿ. ಔಡಲ ಎಲೆ ತರಿಸಿ. ಔಡಲ ಎಲೆ ಒಂದೇ ಎಲೆ ತರಿಸಿ ಸಾಕು. ಆದರೆ ಆ ಎಲೆ ಮುಕ್ಕಾಗಿರಬಾರ್ದು, ಭಿನ್ನಾಗಿರಬಾರ್ದು. ಔಡಲ ಎಲೆ ನಾವು ಹೀಗೆ ನೋಡಿದ್ರೆ ಆ ಎಲೆ ಒಳಗೆ ಹೋಲ್ ಬಿದ್ದಿರಬಾರ್ದು. ಔಡಲ ಎಲೆಯನ್ನು ನಾವು ಈ ಪ್ರಕಾರ ನೋಡಿದರೆ ಇದರೊಳಗಿಂದ ಆ ಕಡೆಯಿಂದ ಸೂರ್ಯನ ಕಿರಣ ಬೆಳಕು ಈ ಎಲೆಯಲ್ಲಿ ಬೀಳಬಾರ್ದು. ಅಂದರೆ ಮಧ್ಯೆ ಒಂದು ರಂಧ್ರ ಇರಬಾರ್ದು. ಒಂದು ಹೋಲು ಇಲ್ದಿರ ಇರ್ತಕ್ಕಂಥದ್ದು, ಒಂದು ರಂಧ್ರ ಇಲ್ದಿರ ಇರ್ತಕ್ಕಂಥ ಔಡಲ ಎಲೆ ಇದ್ದರೆ ಇದು ಶೀಘ್ರವಾಗಿ ಕೆಲಸ ಮಾಡುತ್ತೆ. ಮಾಡೋ ಕ್ರಮ ಏನು ನಾನು ತಿಳಿಸ್ಕೊಡ್ತೀನಿ, ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಂತ್ರಸಾರವನ್ನು ತಿಳಿಸ್ತಾ ಇದ್ರು. 2 ಹಿಡಿ ಉಪ್ಪನ್ನು ತೆಗೆದುಕೊಳ್ಬೇಕು ಅಂತಂದ್ರು, ಮತ್ತು ಔಡಲ ಎಲೆಯನ್ನು ತೆಗೆದುಕೊಳ್ಬೇಕು ಅಂತಲೂ ಕೂಡ ಹೇಳ್ತಿದ್ರು. ಮತ್ತು ಅದರಲ್ಲೊಂದು ಮಾಹಿತಿ ಏನಪ್ಪ ಅಂತಂದರೆ, ಔಡಲ ಎಲೆಯಲ್ಲಿ ಸಣ್ಣದೊಂದು ರಂಧ್ರವೂ ಕೂಡ ಇರಬಾರ್ದು. ಸಂಪೂರ್ಣವಾಗಿ ಅದು ಆ ಒಂದು ಎಲೆ ಫ್ರೆಶ್ ಆಗಿರಬೇಕು, ಮತ್ತು ಯಾವುದೇ ರೀತಿ ರಂಧ್ರವೂ ಕೂಡ ಇರಬಾರ್ದು. ತಾವು ಸೂರ್ಯನ ಬೆಳಕಿಗೆ ಈ ರೀತಿ ಇಟ್ಕೊಂಡ್ರೆ ಸೂರ್ಯನ ಬೆಳಕಿನ ಒಂದು ಕಿರಣಗಳು ಆ ಒಂದು ಎಲೆಯ ಮಧ್ಯದಲ್ಲಿ ಪಾಸ್ ಆಗಬಾರ್ದು. ಅಂತಂದರೆ ಆ ಎಲೆಯ ಮಧ್ಯದಲ್ಲಿ ಹಾರಿ ಬರಬಾರ್ದು. ಅಷ್ಟು ಒಂದು ರಂಧ್ರನೂ ಕೂಡ ಇರಬಾರ್ದು, ಸಂಪೂರ್ಣವಾಗಿ ಮುಚ್ಚಿರಬೇಕು ಅಂತ ತಿಳಿಸ್ತಾ ಇದ್ರು. ಅದಾದ ಮೇಲೆ ಏನು ಮಾಡಬೇಕು, ಮುಂದಿನ ಕ್ರಮಾನುಷ್ಠಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಗುರುಜಿಯವರ ಹತ್ರ ನಾವು ಮಾಹಿತಿ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ಕ್ರಮಾನುಷ್ಠಾನ ಹೇಗೆ ಗುರುಗಳೇ? ಖಂಡಿತ. ಮೊದಲು 2 ಹಿಡಿಯಷ್ಟು ಕಲ್ಲುಪ್ಪು, ಒಂದು ಎಲೆನ ನೀವು ಪೂರ್ವ ಅಥವಾ ಪಶ್ಚಿಮಾಭಿಮುಖವಾಗಿ ಉಳಿಲಿ. ಉತ್ತರ ಮತ್ತು ದಕ್ಷಿಣ ಬೇಡ, ಪೂರ್ವ ಅಥವಾ ಪಶ್ಚಿಮ ಆ ಭಾಗದಲ್ಲೇ ಕೂತ್ಕೊಳ್ಬೇಕು. ಒಂದು ಪೂರ್ವಾಭಿಮುಖ, ಒಂದು ಪಶ್ಚಿಮಾಭಿಮುಖ ಕೂತ್ಕೊಂಡ್ರೆ ನಿಮ್ಮ ಮುಂದೆ ತಟ್ಟೆನಲ್ಲಿ ಒಂದು ತಟ್ಟೆನೋ ಅಥವಾ ಒಂದು ಬಟ್ಲೋ, ಒಂದು ದೊನ್ನೆನೋ ಅಥವಾ ಒಂದು ಬಾಳೆ ದೊನ್ನೆನೋ, ಅದರಲ್ಲಿ 2 ಹಿಡಿಯಷ್ಟು ಉಪ್ಪು, ಒಂದು ಎಲೆ, ಯಾವುದು ಈ ಒಂದು ಔಡಲ ಎಲೆ ತೆಗೆದುಕೊಂಡು ಭೂಮಿ ಮೇಲೆ ಅಥವಾ ನೆಲದ ಮೇಲೆ ಅಥವಾ ಒಂದು ಮಣೆ ಮೇಲೆ ಇಟ್ಕೊಂಡು ಅದರಲ್ಲಿ ಈ 2 ಹಿಡಿಯಷ್ಟು ಉಪ್ಪು ಹೇಳಿದ್ನಲ್ಲ, ಉಪ್ಪನ್ನು 1 ಹಿಡಿಯಷ್ಟು ಮೊದಲು ಉಪ್ಪು ಕೈಗೆ ತಗೊಂಡು ಆ ಎಲೆಯ ಸುತ್ತ, ಅಂದರೆ ಎಲೆಯ ಹೊರಭಾಗದಲ್ಲಿ, ಎಲೆ ಯಾವ ಆಕಾರದಲ್ಲಿರುತ್ತೋ ಆ ಆಕಾರಕ್ಕೆ ಸಂಬಂಧಪಟ್ಟಂಗೆ ಉಪ್ಪನ್ನು ಹೊರಗಡೆ ಭಾಗದಲ್ಲಿ ಒಂದು ಸರ್ಕಲ್ ಹಾಕಿ, ಇನ್ನೊಂದು ಹಿಡಿ ಉಪ್ಪಿರುತ್ತೆ, ಇನ್ನೊಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಅಂಗೈಯಲ್ಲಿ ಹಾಕ್ಕೊಂಡು ಎಲೆಯ ಮಧ್ಯಭಾಗದಲ್ಲಿ ಹಾಕಿ. ಎಲೆಯಿಂದ ಹೊರಗಡೆ 1 ಹಿಡಿ, ಎಲೆಯ ಮಧ್ಯಭಾಗದಲ್ಲಿ 1 ಹಿಡಿ, ಅಲ್ಲಿಗೆ 2 ಹಿಡಿಯಷ್ಟು ಉಪ್ಪು, ಅಲ್ಲಿಗೆ ಮುಗೀತು. ಈ ಮಧ್ಯದಲ್ಲಿ ಹಾಕಿರ್ತಕ್ಕಂಥ ಉಪ್ಪನ್ನು 21 ಬಾರಿ ಒಂದೊಂದು ಚಿಟಿಕೆಯಾಗಿ 21 ಚಿಟಿಕೆಯಷ್ಟು ಉಪ್ಪನ್ನು ಪ್ರತ್ಯೇಕವಾಗಿ ತೆಗಿಬೇಕು. ಅದು ಹೇಗೆ? ಮಧ್ಯದಲ್ಲಿರ್ತಕ್ಕಂಥ ಆ ಉಪ್ಪಿನ ಒಂದು ರಾಶಿ ಏನಿರುತ್ತೆ, 1 ಹಿಡಿಯಷ್ಟು ಉಪ್ಪನ್ನು ಒಂದು ಕಡೆ ಹಾಕ್ತಿರಲ್ಲ, ಅದಕ್ಕೆ ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳು ಅದನ್ನು 21 ಬಾರಿ ಒಂದೊಂದು ಚಿಟಿಕೆ ತೊಗೊಳ್ಬೇಕು. ನಿಮ್ಮ ಯಾರು ಪರ್ಟಿಕ್ಯುಲರಾಗಿ ಯಾರ ಸಮಸ್ಯೆ ಇದೆ ಅವರ ಹೆಸರಾದರೂ ಹೇಳ್ಕೊಳ್ಳಿ, ಅಥವಾ ನಿಮಗಾದರೂ ಶ್ರೇಯಸ್ಸಿಗೆ ಮಾಡಿಕೊಳ್ಳಿ, ಅಥವಾ ಯಾರಿಗಾದರೂ ಬೇರೆ ಥರ ಸಮಸ್ಯೆ ಇದೆ, ಯಾರೂ ದಾಟಿದ್ದಾರೆ, ಏನೋ ಸಮಸ್ಯೆ ಆಗಿದೆ ಅಂದರೆ ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ತಗೊಂಡು 21 ಚಿಟಿಕೆ ಉಪ್ಪನ್ನು ತಗೊಂಡು ಪಕ್ಕದಲ್ಲಿ ಒಂದು ತಟ್ಟೆನಲ್ಲಿ ನೀರು ತಗೊಳ್ಳಿ. ಒಂದು ತಟ್ಟೆನೋ ಒಂದು ಬಟ್ಲಲ್ಲೋ ನೀರಿಟ್ಕೊಳ್ಬೇಕು. ಈ ಉಪ್ಪನ್ನು ಆ ಎಲೆ ಮೇಲೆ ಹಾಕಿರ್ತಕ್ಕಂಥದ್ದನ್ನು 3 ಬಾರಿ ದೃಷ್ಟಿ ತೆಗೆದುಕೊಂಡು, ಒಂದು ಚಿಟಿಕೆ ತೊಗೊಂಡು 3 ಬಾರಿ ದೃಷ್ಟಿ ತೊಗೊಂಡು ನೀರೊಳಗೆ ಹಾಕಬೇಕು. ಆ ಥರ 21 ಸರ್ತಿ ಮಾಡಬೇಕು. ಅಕಸ್ಮಾತ್ ನೀವು ಮಾಡುವಾಗ ಪಕ್ಕದಲ್ಲಿರ್ತಕ್ಕಂಥವ್ರು ಅವ್ರಿಗೂ ಸಮಸ್ಯೆ ಇದೆ ಅಂದರೆ ಇದೇ ಪ್ರಕಾರವಾಗಿರ್ತಕ್ಕಂಥ ತಂತ್ರವನ್ನು ಅವರು ಪಾಲನೆ ಮಾಡಲಿ. ಆ 1 ಹಿಡಿಯಷ್ಟು ಉಪ್ಪನ್ನು ಮಧ್ಯದಲ್ಲಿರಬೇಕು. ಮಧ್ಯದಲ್ಲಿ 1 ಹಿಡಿ ಉಪ್ಪನ್ನು ನೀವು ಚಿಟಿಕೆ ತೊಗೊಳ್ಬೇಕಾದ್ರೆ ಆ ಉಪ್ಪನ್ನು ಪುನಃ ಆಚೆ ಕಡೆ ಆ ಎಲೆಯಿಂದ ಹೊರಭಾಗದಲ್ಲಿ ಒಂದು ವೃತ್ತಾಕಾರದಲ್ಲಿ ಉಪ್ಪಿರಬೇಕು. ಹೊರಗಡೆ ಇರ್ತಕ್ಕಂಥ ಉಪ್ಪು ಎಲೆನ ಮುಟ್ಟಬಾರ್ದು, ಎಲೆಯಿಂದ ಸ್ವಲ್ಪ ದೂರದಲ್ಲೇ ಇರಲಿ.
ಆದರೆ ಆ ಉಪ್ಪಿನ ಒಂದು ರಂಧ್ರ, ಒಂದು ಸರ್ಕಲ್ ಏನಿದೆ ಅದರ ಮಧ್ಯದಲ್ಲಿ ಎಲೆ ಇರುತ್ತೆ. ಎಲೆಯ ಮಧ್ಯಭಾಗದಲ್ಲಿ ಈ ಒಂದಿಡಿ ಉಪ್ಪಿರುತ್ತೆ. ಈ ಒಂದಿಡಿ ಉಪ್ಪು ನಿಮಗೆ ದೃಷ್ಟಿ ತೆಗಿಲಿಕ್ಕೆ ದಾರಿ ಆಗುತ್ತೆ. ಇದಾದ ನಂತರ ಸ್ವಲ್ಪ ಜೇನುತುಪ್ಪ ಆಗಲಿ ಅಥವಾ ಬೆಲ್ಲದ ಪುಡಿ ಆಗಲಿ ಅಥವಾ ಒಂದಿಷ್ಟು ಅರಿಶಿಣ ಆಗಲಿ, ಯಾವೊಂದು ತಟ್ಟೆನಲ್ಲಿ ಅಥವಾ ಒಂದು ಬಟ್ಟಲಲ್ಲಿ ಉಪ್ಪನ್ನು ದೃಷ್ಟಿ ತೆಗೆದು ಹಾಕಿರ್ತೀರೋ ಅದರ ಮೇಲ್ಗಡೆ ಮತ್ತೊಂದು ಸತಿ ಆ ಉಪ್ಪು ಅಥವಾ ಇದು ಜೇನುತುಪ್ಪ ಮತ್ತು ಅರಿಶಿಣ ಪುಡಿಯನ್ನು ದೃಷ್ಟಿ ತೆಗೆದು ಅದರಲ್ಲೇ ಹಾಕ್ಬಿಡಿ. ಹಾಕಿದ ನಂತರ 3 ಬಾರಿ ದಾಟಬೇಕು. ನೀವು ಪೂರ್ವಕ್ಕೆ ಕೂತ್ಕೊಂಡಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮಕ್ಕೆ ಕೂತ್ಕೊಂಡಿದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ 3 ಬಾರಿ ದಾಟಿದ ನಂತರ ಹೋಗಿ ಕೈಕಾಲು ತೊಳ್ಕೊಳ್ಳಿ. ಮತ್ತು ಮನೇಲಿ ಯಾರಾದರೂ ಬೇರೆಯವರಿದ್ದರೆ ಆ ಬೇರೆಯವ್ರ ಕೈನಲ್ಲಿ ಆ ಉಪ್ಪು, ಇಲ್ಲಿ ಹಾಕಿರುವಂಥ ಉಪ್ಪು, ಎಲೆ ಮೇಲೆ ಇರ್ತಕ್ಕಂಥದ್ದು ಎಲ್ಲವನ್ನು ಸಹಿತ ಒಂದು ಕಡೆ ಸೇರಿಸಿ, ಅದೆಲ್ಲವನ್ನು ಸಹಿತ ಒಂದು ಕಡೆ ಸೇರಿಸಿ ಎಲ್ಲಾದರೂ ತೆಂಗಿನ ಮರ ಇದ್ದರೆ ತೆಂಗಿನ ಮರದ ಬುಡಕ್ಕೆ ಹಾಕಿ. ತೆಂಗಿನ ಮರಕ್ಕೆ ಉಪ್ಪು ಹಾಕೋದ್ರಿಂದ ಅದು ತೆಂಗಿನ ಮರಕ್ಕೆ ಆರೋಗ್ಯ, ನಿಮಗಾದಷ್ಟು ಬೇಗ ದೋಷ ದೂರ. ಕೆಲವೊಮ್ಮೆ ತೆಂಗಿನ ಮರಕ್ಕೆ ಉಪ್ಪು ಹಾಕಿದ್ರೆ ಯಾರೋ ನಮ್ಮ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಯಾರೋ ನಮ್ಮ ಮರಕ್ಕೇನೋ ಗಿಡಕ್ಕೇನೋ ಮೋಸ ಮಾಡ್ತಿದ್ದಾರೆ ಅಂತ ಆಗೂ ಮನಸ್ಸು ಬರುತ್ತೆ. ಇಂತಹ ಪರಿಸ್ಥಿತಿ ನಿಮಗಿದ್ದರೆ ನೀವು ಮಾಡಬೇಕಾದ್ದು ಎಲ್ಲ ಉಪ್ಪನ್ನು ನೀರಿಗೆ ಹಾಕ್ಬಿಡಿ. ಆ ಎಲೆ ಇದೆಯಲ್ಲ, ಔಡಲೆ ಎಲೆ, ಆ ಎಲೆಯನ್ನು 4 ಪೀಸ್ ಮಾಡ್ಕೊಳ್ಳಿ. 4 ಪೀಸ್ ಮಾಡಿಕೊಂಡು ನಿಮ್ಮ ಎಡಗೈನಲ್ಲಿ ಆ ಎಲೆನ ತಗೊಂಡು ಮತ್ತು 3 ಸತಿ ದೃಷ್ಟಿ ತೆಗೆದು ನಿಮ್ಮ ಹಿಂದಿನಿಂದ ಅದನ್ನು ಎಲೆ ಬಿಸಾಕಿ. ಅಂದರೆ ಎಡಗೈಯಲ್ಲಿ ದೃಷ್ಟಿ ತೆಗಿಬೇಕು, ಹೀಗೆ ತಲೆಯಿಂದ ಹಿಂದಕ್ಕೆ ಹಾಕ್ಬಿಡ್ಬೇಕು ಎಲೆನ. ಆ 4 ಎಲೆಗಳನ್ನು ಆಚೆ ಕಡೆ ಬಿದ್ದು ಹೋಗುತ್ತೆ. ಅಲ್ಲಿಗೆ ಮುಗೀತು. ನೀವು ಕೈಕಾಲು ತೊಳ್ಕೊಳ್ಳಿ, ನಿಮ್ಮನೆ ದೇವ್ರ ಮುಂದೆ ದೀಪ ಹಚ್ಚಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ಆ 1 ಚಿಟಿಕೆ ಉಪ್ಪು ಅಷ್ಟು ಕೆಲಸ ಮಾಡುತ್ತೆ ನಿಮಗೆ. ಕೆಲಸದಲ್ಲಂದರೆ ಉಪ್ಪಿನಿಂದ ಸಾಕಷ್ಟು ಋಣಮುಕ್ತರು ಅಂತ ಹೇಳ್ತಾರೆ. ಆ ಉಪ್ಪಿನಿಂದ ಆರೋಗ್ಯ ವೃದ್ಧಿಸ್ಕೊಳ್ಬೋದು. ಉಪ್ಪು ರುಚಿಗೂ ಬೇಕು, ಆರೋಗ್ಯ ವೃದ್ಧಿಗೂ ಬೇಕು, ತಂತ್ರಸಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದಾಗಿರುತ್ತೆ. ಕೆಲವೊಮ್ಮೆ ನೋಡಿ, ಸಾಲ ತೊಗೊಳ್ಬೇಕಾದ್ರೆ ಸಾಲ ಕೊಡೋ ಪುಣ್ಯಾತ್ಮರು ಏನು ಮಾಡ್ತಾರೆ, ಒಂದು ಜಾಡಿನಲ್ಲಿ ಒಂದಷ್ಟು ಉಪ್ಪಿಟ್ಕೊಂಡಿರ್ತಾರೆ ಅಥವಾ ಒಂದು ತಟ್ಟೆಯಲ್ಲಿ ಒಂದಷ್ಟು ಉಪ್ಪಿಟ್ಕೊಂಡಿರ್ತಾರೆ. ಅವ್ರು ಏನು ದುಡ್ಡು ಕೊಡಬೇಕಾಗುತ್ತೋ ಆ ದುಡ್ಡನ್ನು ಎಡ ಮತ್ತು ಬಲಭಾಗಕ್ಕೆ ಒಂದ್ಸತಿ ಉಪ್ಪನ್ನು ಮುಟ್ಟಿಸಿ ಕೊಡ್ತಾರೆ. ಅವರ ಬಾಂಧವ್ಯ ಇದೆಯಲ್ಲ, ನೀವೆಷ್ಟು ಬಡ್ಡಿ ಕಟ್ಟಿದ್ರು, ಏನು ಸಾಲ ಹರಿಸ್ಕೋಬೇಕು ಅಂದರು, ಕೊನೆಗೆ ಇರತಕ್ಕಂಥ ಚಿನ್ನ, ಬೆಳ್ಳಿ, ವಜ್ರ, ವೈಡೂರು ಎಲ್ಲವನ್ನೂ ಸಹಿತ ನೀವು ಕುದಿಬಿಟ್ಟರು ಸಹಿತ ಅಥವಾ ತೊಗೊಂಡೋಗಿ ಹೊರಗಡೆ ಇಟ್ಟು ಆ ದುಡ್ಡು ತಂದು ಕೊಟ್ಟರು ಇವರು ಸಾಲ ಹರಿಸೋಕ್ಕಾಗಲ್ಲ. ಯಾಕೆಂದರೆ ಉಪ್ಪಿನ ಋಣ ಅಷ್ಟು ಈಸಿ ಅಲ್ಲ. ಆದರೆ ಹಿಂದೆ ಇತ್ತು ಋಣದ ಮಾತಾಡೋರು, ಅಪ್ಪ ಏನೇ ಆದರೂ ಸಹಿತ ನೀನು ಋಣ ನಾವು ಇಟ್ಕೊಳ್ಳಲ್ಲ, ಋಣ ತೀರಿಸ್ತೀವಿ ಅಂತ. ಈಗ ಋಣದ ಮಾತೇ ಇಲ್ಲ. ನೀವೇನು ಕೊಡ್ತಿರೋ ಕೊಡಿ, ಎಲ್ಲ ನಮ್ಮ ಅಕೌಂಟಿಗೆ ಬಂದು ಬೀಳಿ, ನಿಮ್ಮ ಹತ್ರ ಇರೋದೆಲ್ಲ ನಮಗೆ ಬಂದುಬಿಟ್ರೆ ಸಾಕು. ಆ ಋಣದ ಮಾತಿಲ್ಲ. ಅಂದರೆ ವ್ಯಕ್ತಿಗಳು ಅಂತಹ ಒಂದು ಪರಿಸ್ಥಿತಿಗೆ ಮುಂದೆ ನಡೀತಿದ್ದಾರೆ. ಆದರೆ ಇದೇ ಉಪ್ಪಿನಿಂದ ಆರೋಗ್ಯ ವೃದ್ಧಿಪಡಿಸ್ಕೊಳ್ಬೋದು, ತಂತ್ರಸಾರವನ್ನು ದೂರ ಮಾಡ್ಕೊಳ್ಬೋದು, ಅಥವಾ ಆಗ ಕ್ಷಣಕ್ಕೆ ಬಂದಿರುವಂಥ ದೋಷ ದೂರ ಆಗುತ್ತೆ, ದೃಷ್ಟಿ ದೋಷ ದೂರ ಆಗುತ್ತೆ. ಕೆಲವು ಮಕ್ಕಳು ನೋಡಬೇಕು, ಮೇಲ್ಗಣ್ಣು ತೇಲ್ಗಣ್ಣು ಅಂತ ಮಾಡ್ತಾರೆ. ಅಂದರೆ ಕಣ್ಣು ಮೇಲಕ್ಕೆ ಹಾಕ್ಬಿಡೋದು, ಉಸಿರಾಟ ಪ್ರಕ್ರಿಯೆ ಸರಿ ಇಲ್ಲದೆ ಇರತಕ್ಕಂಥದ್ದು, ಮೈಮೇಲೆ ಪ್ರಜ್ಞೆ ಇಲ್ಲದೆ ಇರತಕ್ಕಂಥದ್ದು, ಅಂತಹ ಸಮಯದಲ್ಲೂ ಈ ಉಪ್ಪು ಕೆಲಸ ಮಾಡುತ್ತೆ. ಇದೇ ಉಪ್ಪು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಉಪ್ಪು ಕಾವು ಕೊಟ್ಟರೆ ಎಂಥ ಹಳೆ ನೋವಿದ್ರೂ ಸಹಿತ ಕಿತ್ತು ಬಿಸಾಕತ್ತೆ. ಅದೇ ಉಪ್ಪು ಅಡಿಗೆಗೆ ಬೀಳಿಲ್ಲ ಅಂದರೆ ರುಚಿನೇ ಬರೋದಿಲ್ಲ. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಈ ಉಪ್ಪಿನಿಂದ ಇಂತಹ ಅದ್ಭುತವಾದಂಥ ತಂತ್ರವನ್ನು ಮಾಡ್ಕೊಳ್ಬಹುದು. ಮಾಡಿ ಆದಷ್ಟು ಬೇಗ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವಂತನ್ನು ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಅಮಾವಾಸ್ಯೆ ಇರುವ ಕಾರಣದಿಂದ ಆದಷ್ಟು ಬೇಗ ಈ ಒಂದು ಪರಿಹಾರದ ಮಾರ್ಗವನ್ನು ತಾವೆಲ್ಲರೂ ಕೂಡ ಅನುಸರಿಸ್ತಕ್ಕಂಥದ್ದು ಬಹಳ ಉತ್ತಮ. ಆಮೇಲೆ ಗುರೂಜಿಯವರು ತಿಳಿಸಿದ ಹಾಗೆ ಇದು ಇವತ್ತಿಗೆ ಮಾತ್ರ ಸೀಮಿತ ಅಲ್ಲ, ಇದನ್ನು ಬೇರೊಂದು ದಿನವೂ ಕೂಡ ತಾವು ಮಾಡಿಕೊಳ್ಬೋದು. ಆದರೆ ಅಮಾವಾಸ್ಯೆ, ಹುಣ್ಣಿಮೆ, ಪೌರ್ಣಮಿ ಇಂತಹ ಪರ್ವಕಾಲಗಳಲ್ಲಿ ಇಂತಹ ತಂತ್ರಸಾರಗಳನ್ನು ಆಚರಣೆಯನ್ನು ಮಾಡೋದ್ರಿಂದ ಇದು ಮತ್ತಷ್ಟು ಬೇಗ ಶೀಘ್ರ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದು ಗುರೂಜಿಯವರು ತಿಳಿಸ್ತಾನೆ ಬಂದಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಪಂಚಾಂಗ ಶ್ರವಣ, ರಾಶಿಫಲ ಇದನ್ನು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಈ ಶುಭ ದಿನ ಅಮಾವಾಸ್ಯೆ ಆದಂಥ ಈ ಶುಭ ದಿನ, ಬುಧವಾರದ ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತಕ್ಕಂಥ ದಿನ, ಇವತ್ತಿನ ಮಹಾನಕ್ಷತ್ರದ ದಿನ. ಇವತ್ತು ಮೊದಲು ರಾಶಿಫಲದ ನಂತರವೇ ಎಲ್ಲ ವಿಚಾರಗಳನ್ನು ಮುಂದಿಡ್ಕೊಂಡು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಅದ್ಭುತವಾದಂಥ ಕಾಯಕ. ಯಾಕೆಂದರೆ ರಾಶಿಫಲ ಒಂದು ಗೊತ್ತಾಗಿ ನಮ್ಮ ಭವಿಷ್ಯದಲ್ಲಿ ಲಾಭ ಏನು, ನಷ್ಟ ಏನು ನಾವು ತಿಳ್ಕೊಂಡ್ಬಿಟ್ರೆ ಅದಾದ ನಂತರ ಮುಂದೆ ನಾವು ಹೇಗಿರಬೇಕು ಆ ವಿಚಾರವೂ ಗೊತ್ತಾಗುತ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ
8/5/2024 8/5/2024 ಬುಧವಾರ ಅಮಾವಾಸ್ಯೆ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಎಂಬತಕ್ಕಂಥದ್ದಿದೆ. ಜೊತೆಗೆ ಅಕ್ಷತದಿಗೆ ಅಮಾವಾಸ್ಯೆ ಅಂತಲೂ ಇದೆ. ಅಕ್ಷಯ ತೃತೀಯ ಬರತಕ್ಕಂಥದ್ದು ಬೇರೆ, ಅಕ್ಷತದಿಗೆ ಅಮಾವಾಸ್ಯೆ ಬೇರೆ. ಆದರೆ ಈ ಅಮಾವಾಸ್ಯೆಯೆಂದು ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರವೇ ಲವಣದಿಂದ ಮಾಡುವಂತಹ ತಂತ್ರಸಾರ. ಇನ್ನೇನು ಅಕ್ಷಯ ತೃತೀಯ ಅಂದರೆ ಮುಗಿತು ಅದರ ಒಂದು ಯಶಸ್ಸು. ಯಾಕೆಂದರೆ ತಾಯಿಯ ಆರೋಗ್ಯವನ್ನು, ಜೊತೆಗೆ ಕುಟುಂಬದಲ್ಲಿ ಇರತಕ್ಕಂಥವರ ದೋಷಗಳನ್ನು ಅಥವಾ ಒಂದು ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ತಂದುಕೊಂಡು ಅದರ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಈ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಹಾಗಾಗಿ ಅಕ್ಷಯ ತೃತೀಯ, ಬಸವ ಜಯಂತಿ, ವಿಶೇಷವಾಗಿರ್ತಕ್ಕಂತಹ ಮನೆಗಿಷ್ಟು ಬಂಗಾರವನ್ನು ತಂದು ಬಂಗಾರದಿಂದ ತರತಕ್ಕಂಥದ್ದು, ವಾಸ್ತುಗೃಹದ ಯಶಸ್ಸನ್ನು ಕಾಪಾಡಿಕೊಳ್ತಕ್ಕಂಥದ್ದು, ದೋಷಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಅಷ್ಟೇ ಅದ್ಭುತವಾದಂಥ ಕಾಯಕ ಇರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ತಂತ್ರಸಾರವನ್ನು ತಿಳಿಸ್ಕೊಟ್ಟಿದ್ದಾಯಿತು ಮತ್ತು ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ರುದ್ರದೇವರ ಪ್ರಾರ್ಥನೆ, ರುದ್ರದೇವರ ಆರಾಧನೆ, ರುದ್ರದೇವರಿಗೆ ಪ್ರತಿನಿತ್ಯ ನಡೀತಿರತಕ್ಕಂಥ ರುದ್ರಾಭಿಷೇಕ, ಪರ್ಜನ್ಯಾನುಷ್ಠಾನ, ಜೊತೆಗೆ ಉಚ್ಚಿಷ್ಟ ಗಣಪತಿಯ ಆ ವಿಶೇಷವಾದಂತಹ ಆರಾಧನೆ ಎಲ್ಲವೂ ಸಹಿತ ವಿಶೇಷವಾಗಿ ನಡೀತಾ ಇದೆ. ಉದ್ದೇಶ ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ ಅಂತ. ಒಳ್ಳೆ ಮಳೆ ಆಗಬೇಕು, ಒಳ್ಳೆ ತಂಪಾದಂಥ ವಾತಾವರಣ ಬೇಕು, ಕೆರೆ ಬಾವಿಗಳಲ್ಲಿ ನೀರು ನಿಲ್ಲಬೇಕು, ರೈತ ಬಾಂಧವರು ನೆಮ್ಮದಿಯುತವಾಗಿರಬೇಕು. ಇದು ಎಲ್ಲರ ಉದ್ದೇಶ. ಇರಲಿ, ರುದ್ರದೇವರ ಪ್ರಾರ್ಥನೆ. ಈ ದಿನದ ರಾಶಿಫಲದ ಕಡೆ ಒಂದಷ್ಟು ಗಮನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂತಹ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಕಲ್ಯಾಣಾತ್ಮಕ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು, ಲೇವಾದೇವಿ ಮಾಡತಕ್ಕಂಥದ್ದು, ಹಣಕಾಸಿನ ವಿಚಾರ ಅಥವಾ ಮತ್ತೊಂದು ಕಡೆ ಕೆಲಸಕ್ಕೆ ಹೋದರೂ ಸಹಿತ ಅಲ್ಲೇ ಇನ್ನೊಂದು ವ್ಯವಹಾರ ಮಾಡುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಮಾಡುವ ಕೆಲಸದ ಜೊತೆಗೆ ಇನ್ನಷ್ಟು ಜವಾಬ್ದಾರಿ ವಹಿಸುವಂಥದ್ದು, ಅಥವಾ ಇನ್ನೊಂದು ಕೆಲಸವನ್ನು ಮಾಡಿ 4 ಕಾಸು ಸಂಪಾದನೆ ಮಾಡ್ತಕ್ಕಂಥದ್ದು, ಅಥವಾ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಅಭಿವೃದ್ಧಿ ಕಡೆ ಸರಿಯಾಗಿ ಗಮನ ಕೊಟ್ಕೊಂಡು ಅದರ ಕೆಲಸವನ್ನು ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಬಲದಲ್ಲೂ ತಾವಿದ್ದೀರಿ. ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿ. ಯಾಕೆಂದರೆ 12ರಿಂದ 4 ಮಧ್ಯದಲ್ಲಿ ಒಂದಷ್ಟು ಅಚಾತುರ್ಯಗಳಾಗುತ್ತೆ, ಮನಸ್ಸು ನೆಮ್ಮದಿಯಿಂದ ತರತಿ ಆಗುತ್ತೆ, ಅಧಿಕವಾದಂಥ ಚಂಚಲತೆ ಒಳಗಾಗಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ನಿಷ್ಠೂರಕ್ಕೆ ಒಳಗಾಗಬೇಕಾಗತ್ತೆ. ಇವತ್ತು ವೃಷಭ ರಾಶಿಯವರು. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ಕುಲದೇವರ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಒಳಿತನ್ನು ಕಾಣಬಹುದು. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದ ಲಾಭವನ್ನು ಗಳಿಸಬಹುದು. ನಿಮ್ಮ ಹಣೆಯಲ್ಲಿರ್ತಕ್ಕಂಥ ಗಂಧವನ್ನು ಯಾರೇ ನೋಡಿದ್ರು ಆ ಕ್ಷಣಕ್ಕೆ ಅವರಲ್ಲಿರ್ತಕ್ಕಂಥ ಕೋಪದ ಸನ್ನಿವೇಶ ದೂರ ಆಗುತ್ತೆ, ಶಾಂತಿ ಸಮಾಧಾನ ನಿಮಗೆ ಸಿಕ್ಕಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಅದರಲ್ಲೂ ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಚಿಂತನೆ ಇಡ್ತೀರಿ. ಮಾಡುವ ಕೆಲಸ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ಇಡ್ತೀರಿ. ಅನಾರೋಗ್ಯದ ಕ್ಷಣಗಳು ನನ್ನೇ ಏನೇ ಇದ್ದರೂ ಇವತ್ತು ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ಕಾಣ್ತೀರಿ. ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಬನ್ನೋ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಂಜೆ 4ರಿಂದ 6 ತನಕ 4ರಿಂದ 6 ಈ ಸಮಯದಲ್ಲಂತೂ ತಾವು ಅದ್ಭುತವಾದಂಥ ಕಾಯಕವನ್ನು ಮಾಡ್ಬೋದು. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರು ಇದ್ದರೂ ಇವತ್ತಿನ ದಿವಸ ಸಂಜೆ ಕಾಲದಲ್ಲಿ ನೀವು ಪ್ರಯತ್ನ ಪಟ್ಟರೆ
ನಿಮ್ಮ ಪ್ರಯತ್ನ ಸಾಫಲ್ಯತೆಯಿಂದ ಅದು ಆರೋಗ್ಯಕರವಾದ ಬೆಳವಣಿಗೆಯನ್ನು ಕಾಣುವಂಥ ಅದೃಷ್ಟ ನಿಮ್ಮದಾಗತ್ತೆ. ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮಿಥುನ ರಾಶಿಯವರು ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತಾ ಇರ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಜನ ಮಾಡುವಂತಹ ದೊಡ್ಡ ತಪ್ಪೇನೆಂದರೆ ನಿಷ್ಠುರ ವಹಿಸ್ಕೊಂಡು ಮಾತಾಡ್ತಕ್ಕಂಥದ್ದು. ನಿಮಗೂ ಅದಕ್ಕೂ ಸಂಬಂಧ ಇದ್ದಿದ್ದರೂ ಆ ಜಾಗದಲ್ಲಿ ನಿಂತು ಗಲಾಟೆ ಕಾರಣ ಆಗುವಂಥದ್ದು, ಅಥವಾ ಸ್ವಲ್ಪ ಗರ್ಜನೆ ಮಾಡ್ತಕ್ಕಂಥದ್ದು, ದೌರ್ಜನ್ಯದಿಂದ ನಡ್ಕೊಳ್ತಕ್ಕಂಥದ್ದು, ಇಂಥವೆಲ್ಲ ಮನಸ್ಥಿತಿ ಇಟ್ಕೊಂಡಿರೋರು ಆಗಿರ್ತೀರಿ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಹಿರಿಯರ ಮಾತಿನಂತೆ ಸಮಾಧಾನವಾಗಿದ್ದರೆ ಇವತ್ತು ಅದೇ ಅದ್ಭುತವಾದಂಥ ಲಾಭವನ್ನು ಗಳಿಸ್ತೀರಿ. ಒಂದಷ್ಟು ಜನ ವಸ್ತ್ರಗಳನ್ನು ಪರ್ಚೇಸ್ ಮಾಡೋದರಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡೋದರಲ್ಲಿ ನಿರತರಾಗಿರ್ತೀರಿ. ಒಂದಷ್ಟು ಜನ ದಾನ ಧರ್ಮ ಮಾಡಿ ಒಳ್ಳೆಯ ಒಂದು ಸನ್ಮಾರ್ಗದತ್ತ ನಡಿಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಅಂದರೆ ಇಲ್ಲಿ ಪಾದಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಮೊದಲನೇ ಪಾದ, ಎರಡನೇ ಪಾದ ಒಂದು ಭಾಗ ಆದರೆ 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರ ಅದೃಷ್ಟ ರೇಖೆ ಅದು ಮತ್ತೊಂದು ಭಾಗ. ಆದರೆ ಸರಿಸುಮಾರು 2 ರಿಂದ 6:20 ಮಧ್ಯದಲ್ಲಿ ಸ್ವಲ್ಪ ನಿಷ್ಠೂರಕ್ಕೊಳಗಾಗ್ತೀರಿ ಕರ್ಕಾಟಕ ರಾಶಿಯವರು. ಈ ಸಮಯದಲ್ಲಿ ಜಾಗೃತರಾಗಿದ್ದು ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಅದೃಷ್ಟ ನಿಮ್ಮದಾಗತ್ತೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಉಂಟಾಗುವಂಥದ್ದು ಸಹಜವೇ. ಆದರೆ ಇರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಯಾವುದೇ ನಿಷ್ಠೂರದಿಂದ ಹೊರಬರಲಿಕ್ಕೂ ಸಹಿತ ಅದೃಷ್ಟ ಇರತಕ್ಕಂಥದ್ದು. ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಇದಂ ವಿಷ್ಣು ಚಕ್ರಮೇ ತ್ರೇಧಾದಿದೇ ಪದಂ ಸಮೂಢಪಸ್ಯಮಾಗುಂ ಸುರೇ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಹೀಗೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಅದೃಷ್ಟ ನಿಮ್ಮದಾಗಿಸ್ಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನ ಇವತ್ತು ಅನ್ನಪ್ರಸಾದ ಅಂದರೆ ಮಧ್ಯಾಹ್ನ ಊಟದ ಕಾಲದಲ್ಲಿ ಒಂದಷ್ಟು ಸಿಹಿ ಪದಾರ್ಥ ಊಟ ಮಾಡ್ತಕ್ಕಂಥದ್ದು, ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡ್ತಕ್ಕಂಥದ್ದು, ನೀವು ಊಟ ಮಾಡಿ ಇನ್ನೊಬ್ಬರ ಊಟಕ್ಕೂ ಸಹಿತ ದಾರಿ ಮಾಡಿಕೊಡ್ತಕ್ಕಂಥ ಯೋಗಫಲ ಇವತ್ತಿನ ಶುಭ ದಿನದಿಂದಿದೆ. ಹಾಗಾಗಿ ಇವತ್ತು ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆದಷ್ಟು ಎಚ್ಚರಿಕೆಯಿಂದ ನಡೀತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಎಷ್ಟು ಅರ್ಥಗರ್ಭಿತವಾದಂಥ ಚಿಂತನೆ ಮಾಡುವಂಥದ್ದು, ಸಾಧ್ಯವಾದರೆ ಒಂದಷ್ಟು ಒಣಕೊಬ್ಬರಿ, 2 ವಿಳೆದೆಲೆ ಅಡಿಕೆ ಇದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಬರೋದರಿಂದ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಇದೆಲ್ಲದರ ಜೊತೆಗೆ ನೀವು ಮಾಡುವಂತಹದ್ದು ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆ ದೇವರಿಗೆ ನಮಸ್ಕಾರ ಮಾಡತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡುವಾಗ ಹಸನ್ಮುಖಿಯಾಗಿ ನಗನಗ್ತಾ ಹೊರಡತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿವೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಗುರುಜಿ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ ಗುರುಜಿ. ದಾವಣಗೆರೆಯಿಂದ. ಅಮ್ಮ, ತಮ್ಮ ಹೆಸರು? ಮಂಗ್ಲಾ ಗುರುಜಿ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಹೇಳಮ್ಮ. ಗುರುಜಿ, ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡಿ. ಹೇಳಮ್ಮ. ನಿಮ್ಗೆ ಸ್ವಲ್ಪ ಮದ್ವೆದು ರಿಲೇ ಆಗ್ತಾ ಇದೆ. ಮದುವೆ ಪ್ರಯತ್ನ ಮಾಡ್ತಿದ್ದಾರಾ ಮನೆಯಲ್ಲಿ? ಗುರುಜಿ, ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರಮ್ಮ? ಹೌದು ಗುರುಜಿ. ಏನು ಓದಿದ್ದೆ ಮಗು? ಹಲೋ, ಏನು ಓದಿದ್ಯಮ್ಮ? ವಿದ್ಯಾಭ್ಯಾಸ ಏನಾಗಿದೆ ತಮ್ಮದು? ಗುರುಜಿ, ನಂದು ಡಿಗ್ರಿ ಆಗಿದೆ. ಈಗ ಜಾಬ್ ಮಾಡ್ತಾ ಇದೆಯಾ, ಮನೆಯಲ್ಲೇ ಇದೆಯಾ? ಜಾಬ್ ಮಾಡ್ತಾ ಇದ್ದೀನಿ ಗುರುಜಿ. ಆಗಲಿಮ್ಮ.
ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಈಗ ನಿನ್ನ ಪ್ರಯತ್ನ ಪಟ್ಟರೆ ಶೀಘ್ರವಾಗಿ ಒಂದು ಒಳ್ಳೆಯ ಕುಟುಂಬಕ್ಕೆ ಸೇರುವಂಥ ಒಂದು ಯೋಗ ಫಲ ನಿನ್ನ ಅದೃಷ್ಟದಲ್ಲಿದೆ. ಇದಕ್ಕಾಗಿ ನೀನು ಜಪ ತಪ ಹೋಮ ಹವನ ಪೂಜೆ ಪುನಸ್ಕಾರ ಯಾವುದೂ ಬೇಡ, ನಿನ್ನ ಅದೃಷ್ಟದಲ್ಲೇ ಇದೆ. ನಿನ್ನ ಸ್ವರದಲ್ಲೇ ಆ ಶಕ್ತಿ ಇದೆ. ಹೌದು ಗುರುಜಿ. ಪ್ರತಿನಿತ್ಯ ನೀನು ನಂಬಿರುವ ದೈವಕ್ಕೆ ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬಾ. ಇನ್ನು 3 ತಿಂಗಳು, ಯಾಕೆಂದರೆ ಈ 3 ತಿಂಗಳಲ್ಲಿ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೇಂಜ್ ಆದರೆ ಸ್ವಲ್ಪ ಮಟ್ಟಿಗೆ ಅವರ ಒಂದು ಅದೃಷ್ಟ ರೇಖೆಗಳು ನಿಮ್ಮ ಮೇಲೆ ಬಿದ್ದರೆ ಮತ್ತಷ್ಟು ಅನುಕೂಲ ಆಗುತ್ತೆ. ಬಟ್ ಇದಂತೂ ಈಗ ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿರೋದ್ರಿಂದ ಗುರುಬಲ ಇರೋದ್ರಿಂದ ಈಗ ನೀವು ಪ್ರಯತ್ನ ಪಟ್ಟರೆ ಒಳ್ಳೆ ಕಡೆ ಸಂಬಂಧ ಸೆಟ್ ಆಗುತ್ತೆ. ನಿಮ್ಮ ಈ ಪ್ರಯತ್ನ ಕಳೆದ 2 ವರ್ಷ ಹೇಳಮ್ಮ. 3 ತಿಂಗಳು ಒಳಗಡೆ ಸಿಗುತ್ತಾ ಗುರುಜಿ? ಹೌದಮ್ಮ, ಕಳೆದ 2 ವರ್ಷ ನಿಮ್ಮ ಪ್ರಯತ್ನ ವಿಫಲ, ಆದರೆ ಈ 3 ತಿಂಗಳಲ್ಲಿ ನಿಮ್ಮ ಭವಿಷ್ಯತ್ತು ಸಾಫಲ್ಯತೆ ಇದೆ. ಹೌದು ಗುರುಜಿ. ಉದ್ಯೋಗದ್ದು ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಅಂತ ಇದ್ದೀನಿ, ಅದೇಗಿದೆ ಗುರುಜಿ? ಉದ್ಯೋಗ ಆಗುತ್ತೆ, ಉದ್ಯೋಗದ ಬಗ್ಗೆ ಏನು ಚಿಂತೆ ಇಲ್ಲ. ಹೆಣ್ಣುಮಕ್ಕಳು ಉದ್ಯೋಗದ ಬಗ್ಗೆ ಹೆಚ್ಚು ತಲೆನೂ ಕೆಡಿಸ್ಕೊಳ್ಬಾರ್ದು. ಭಗವಂತ ನಿಮಗೆ ಕೊಟ್ಟಷ್ಟು, ನಿಮ್ಮ ಜ್ಞಾನದಲ್ಲಿರುವಷ್ಟು ನೀವೇನು ಅಂದುಕೊಂಡ್ರೂ ಅದನ್ನು ಸಾಧನೆ ಮಾಡೋ ಶಕ್ತಿ ನಿನಗಿದೆ. ಅದರಲ್ಲೂ ಮೊದಲಿಂದ ನಿನ್ನ ಸ್ವಭಾವ, ಮೊದಲಿಂದ ಒಂದು ಹಠ ಸ್ವಭಾವ. ಏನಾದ್ರು ಒಂದು ಅಂದ್ಕೊಂಡ್ರೆ ಅದು ಆಗೋ ತನಕ ಬಿಡೋದಿಲ್ಲ, ನಿದ್ದೆನೂ ಮಾಡಲ್ಲ ನೀನು. ಹೌದು. ಅಂಥ ಹಠ ಸ್ವಭಾವ ನಿಂದಾದ್ರಿಂದ ಉದ್ಯೋಗದಲ್ಲಿ ಇನ್ನಷ್ಟು ಪ್ರಗತಿ ಕಾಣಬೇಕು ಅಂದರೆ ಕಾಣಬಹುದು. ಹಾಗೆ ವಿವಾಹ ಸಂದರ್ಭದಲ್ಲೂ ಅಷ್ಟೇ ನಿನ್ನಿಷ್ಟದ ಪ್ರಕಾರನೇ ಆಗುತ್ತೆ. ನಾನು ಅನ್ಕೊಂಡಿದ್ದೆ ಸಿಗುತ್ತಾ ಗುರುಜಿ? ನಿನ್ನಿಷ್ಟದ ಪ್ರಕಾರನೇ ಆಗತ್ತೆ, ನೀನು ಅಂದ್ಕೊಂಡಂಗೆ ಆಗತ್ತೆ. ಆಯ್ತು ಗುರುಜಿ, ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆಯದಮ್ಮ. ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ತುಂಬ ದಿನಗಳ ನಂತರ ಅದೃಷ್ಟ ರೇಖೆ ನಿಮ್ಮದಾಗುತ್ತೆ. ಅದರಲ್ಲೂ ಮಧ್ಯಾಹ್ನ 11 ಗಂಟೆ 20 ನಿಮಿಷದಿಂದ 1 ಗಂಟೆ 45 ನಿಮಿಷದೊಳಗಾಗಿ ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿ ಇದೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ದೇವಿಯನ್ನು ಆರಾಧನೆ ಮಾಡಿ, ವಿಷ್ಣು ಆಲಯಕ್ಕೆ ಬಂದು ತುಳಸಿಯಿಂದ ಅರ್ಚನೆ ಮಾಡಿಸಿ. ಇದಿಷ್ಟು ಕ್ರಮವನ್ನು ವಹಿಸಿದರೆ ಆದರೆ ಮತ್ತಷ್ಟು ಅದ್ಭುತವಾದ ಕಾಯಕವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಆದಷ್ಟು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಧರಿಸುವಂಥ ವಸ್ತ್ರ ಯಾವುದೇ ವರ್ಣದ್ದಾದರೂ ಹಸಿರು ಬಣ್ಣದ ಒಂದು ಅಂಗೈಗಳ ಕರ್ಚೀಫನ್ನಾದರೂ ನಿಮ್ಮ ಬಡ್ಡಿ ಇಟ್ಕೊಂಡ್ರೆ ಬುಧನ ಅನುಗ್ರಹವನ್ನು ಮತ್ತಷ್ಟು ಅನುಕೂಲವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಬುಧನ ಅನುಗ್ರಹಕ್ಕೋಸ್ಕರ ಕಲ್ಯಾಣೋದ್ಗಾತ್ರಾಯ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ, ಹೀಗೆ ಶ್ರೀನಿವಾಸನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ತಾವು ಯಾವ ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರೂ ಶ್ರೀನಿವಾಸನ ಮಹಾವಿಷ್ಣುವಿನ ಅನುಗ್ರಹದಿಂದ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಅನುಗ್ರಹದಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಮತ್ತು ಗುರುವಿನ ಅನುಗ್ರಹದಿಂದ ಆ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು, ಹಾಗೆ ಬುಧನ ಅನುಗ್ರಹದಿಂದ ಇವತ್ತು ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನವನ್ನು ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥದ್ದನ್ನು ಮರೆತು ಯಾರಾದರೂ ಒಬ್ಬರು ಒಳ್ಳೆಯದನ್ನು ಮಾಡಿದ್ರೆ ಅಥವಾ ಒಬ್ಬರ ಹತ್ರ ಸಹಾಯ ತೆಗೆದುಕೊಂಡ್ರೆ ಇನ್ನೊಬ್ಬ ವ್ಯಕ್ತಿಯ ಸಹಾಯವನ್ನು ಗುರುತಿಸ್ಕೊಂಡು ಗಮನದಲ್ಲಿಟ್ಟುಕೊಂಡು ತಾವು ತಮ್ಮ ನಡವಳಿಕೆಯನ್ನು ನಡೆಸಿದ್ದೇ ಆದರೆ ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಬಿಸಿಲಿನ ತಾಪಮಾನದಿಂದ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅನಾರೋಗ್ಯಕ್ಕೆ ತುತ್ತಾಗುವಂಥ ಲಕ್ಷಣಗಳು ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಇದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಒಂದು ಬದಲಾವಣೆಯನ್ನು ತಂದುಕೊಂಡು ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ಬೇಕು. ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಇಷ್ಟಾರ್ಥ ಸಿದ್ಧಿಗಾಗಿ ಯಾವುದೋ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರಬೇಕು. ಇಷ್ಟು ಕ್ರಮವನ್ನು ವಹಿಸಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳ ಕಡೆ, ವೃತ್ತಿಯ ಅಭಿವೃದ್ಧಿ ಕಡೆ, ಮಾಡುವಂಥ ಕೆಲಸ ಕಾರ್ಯಗಳು, ಮೇಲಧಿಕಾರಿಗಳು ಹೇಳುವಂಥ ಮಾತು, ಜೊತೆಗೆ ನಿಮ್ಮ ಸಹಪಾಠಿಗಳು ಆಡುವಂಥ ಮಾತು ಎಲ್ಲವನ್ನು ಸಹಿತ ಆಲಿಸಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆಯುವಂತಹ ಒಂದು ಆಲೋಚನೆಯನ್ನು ತಾವು ಮಾಡ್ತೀರಿ. ಅದರಲ್ಲೂ 12 ಗಂಟೆಯಿಂದ 1:45 12ರಿಂದ 1:45 ಅಭಿಜಿನ್ ಲಗ್ನ ತುಂಬ ವಿಶೇಷವಾಗಿರುವ ಲಗ್ನ. ಸಾಕಷ್ಟು ಅನುಕೂಲಗಳನ್ನು ಸೃಷ್ಟಿಪಡಿಸ್ಕೊಳ್ಳುವಂಥ ಲಗ್ನ. ಈ ಮುಹೂರ್ತದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅಧಿಕವಾದ ಲಾಭವನ್ನು ಗಳಿಸ್ತೀರಿ. ಹಾಗೆ ಸಾಧ್ಯವಾದರೆ 4 ಜನಕ್ಕೆ ಅನ್ನವನ್ನು ಬಡಿಸುವಂಥದ್ದು ಅಥವಾ 4 ಜನದ ಹಸಿವು ನೀಗಿಸುವಂಥದ್ದು, ಯಾವುದೇ ಒಂದು ಕೆಲಸ ಮಾಡಿದ್ರೂ ಒಳ್ಳೆಯ ಮನಸ್ಸಿನಿಂದ ಮಾಡುವಂಥದ್ದು, ಇದು ಬಹಳ ಅದ್ಭುತವಾದಂಥ ಕಾಯಕವನ್ನು ಮಾಡ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ಳಿದ್ದೀರಾ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಲಿ. ಭಗವತಿಯ ಅನುಗ್ರಹ ನಿಮಗೆ ಸಿಗುವಂಥದ್ದಾಗಲಿ. ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಸಿಗುವಂಥದ್ದಾಗಲಿ.
ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಇವತ್ತು ಮತ್ತಷ್ಟು ಅದೃಷ್ಟವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ರಾಶ್ಯಾಧಿಪತಿ ಇರ್ತಕ್ಕಂಥದ್ದು, ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ. ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಅಷ್ಟು ಅದ್ಭುತವಾದಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಸಣ್ಣ ಸಣ್ಣ ಸಮಸ್ಯೆ, ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬೋದು. ಆದರೆ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಮಾತಿನಂತೆ ಕಟ್ಟು ಬಿದ್ದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವಿದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೋಬೇಕು. ಉದ್ಯೋಗಕ್ಕೆ ಹೊರಟಾಗ ಮೇಲಧಿಕಾರಿಗಳು ಹೇಳುವಂಥ ಮಾತನ್ನು ತಾವು ಆಲಿಸಬೇಕು. ಹೀಗೆ ಮಾಡೋದ್ರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಒಳಿತನ್ನು ತಂದುಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಎಡಹಸ್ತದಲ್ಲಿ 2 ಚಿಟಿಗೆಯಷ್ಟು ಅಕ್ಕಿಯನ್ನು, 1 ಚಿಟಿಗೆಯಷ್ಟು ಹೆಸರು ಕಾಳನ್ನು, 1 ಚಿಟಿಗೆಯಷ್ಟು ಕಡಲೆಕಾಳನ್ನು ಹಾಕ್ಕೊಂಡು ಎಡಹಸ್ತದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆರೋಗ್ಯ, ವ್ಯವಹಾರ, ಮುಖದಲ್ಲಿ ಒಂದು ಆಕರ್ಷಣೆ ಇದೆಲ್ಲವೂ ಸಹಿತ ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಆಯಾ ಕ್ಷಣದಲ್ಲಿ ನಿಮಗೆ ಸಿಗ್ತಕ್ಕಂಥ ಸ್ಥಾನಮಾನದಲ್ಲಾಗಲಿ, ಅಥವಾ ವ್ಯಾಪಾರ ವ್ಯವಹಾರಗಳ ಕಡೆ ಆಗಲಿ, ಅಥವಾ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಆಗಲಿ, ಅಥವಾ ಯಾವುದೇ ಒಂದು ಚಿಂತನೆಯನ್ನು ಮಾಡಬೇಕಾದರೂ ಸರಿಯಾದ ಕ್ರಮವನ್ನು ಅನುಸರಿಸದಿದ್ದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗಾಗಿ ಸಮಸ್ಯೆಗಳಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು 1-2 ವಿಳೆದೆಲೆ, 1-2 ಏಲಕ್ಕಿ, ಒಂದು ಸ್ವಲ್ಪ ಪಚ್ಚಕರ್ಪೂರ ಇಂಥದ್ದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅದ್ಭುತವಾದಂಥ ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರವನ್ನು ಅಧಿಕವಾಗಿ ಮಾಡ್ತೀರಿ. ಮನಸ್ಸಲ್ಲಿ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ. ಯಾವುದೇ ಒಂದು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಬದಲಾವಣೆಯನ್ನು ತಂದುಕೊಳ್ತೀರಿ. ಸಾಧ್ಯವಾದಷ್ಟು 12ರವರೆಗೂ ಒಂದು ಭವಿಷ್ಯತ್ತಾದರೆ 12ರ ನಂತರ ಬದಲಾಗುವಂಥ ಭವಿಷ್ಯತ್ತು ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ದೇವಿಯನ್ನು ಪ್ರಾರ್ಥನೆ ಮಾಡಿ, ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಅಣ್ಣ ತಮ್ಮಂದರೆ ಹೇಳುವಂಥ ಮಾತನ್ನಾಲಿಸಿ ಅಥವಾ ಗುರು ಹಿರಿಯರ ಮಾತನ್ನಾಲಿಸಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನಷ್ಟೇ ಮಾಡಿ. ಆಗಷ್ಟೇ ಅದ್ಭುತವಾದ ಫಲವನ್ನು ತಾವು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀವಿ. ನಾವು ಇಲ್ಲಿ ಯಾದಗಿರಿಯಿಂದ ಮಾತಾಡ್ತಾ ಇರೋದು ಗುರುಜಿ. ಓ, ಯಾದಗಿರಿಯಿಂದ. ಸರ್ ತಮ್ಮ ಹೆಸರು? ಆನಂದ್ ಕುಮಾರ್ ಅಂತ ಹೇಳಿ. ಓಹ್, ಆನಂದ್ ಕುಮಾರ್ ಅಂತ ಹೇಳಿ, ಸಂತೋಷ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರುಜಿ. ತಾವು ಗುರುಜಿ? ಚೆನ್ನಾಗಿದ್ದೇನೆ, ಹೇಳಿ ಗುರುಜಿ. ಅದೇ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ನಮ್ದು. ಪ್ರಯತ್ನ ಮಾಡ್ತಾ ಇದ್ದೀರಾ? ಹಾ ಗುರುಜಿ, 3 ವರ್ಷದಿಂದ ನೋಡ್ತಾ ಇದ್ದೀವಿ. 3 ವರ್ಷದಿಂದ? ಹೌದು. ತಾವೇನು ಉದ್ಯೋಗ ಮಾಡ್ತಿದ್ದೀರಿ? ನಾನು ಕಂಪ್ಯೂಟರ್ ಉದ್ಯೋಗ ಮಾಡ್ತೇನೆ, ಕಂಪ್ಯೂಟರ್ ಆಪರೇಟರ್ ಮಾಡ್ತಿದ್ದೀರಿ. ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಈಗ ಪ್ರಸ್ತುತ ಗುರು ಚೆನ್ನಾಗಿದ್ದಾನೆ. ಈಗ ನಿಮ್ಮ ಪ್ರಯತ್ನ ಸಹಿತ ಭಾಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಈಗಾಗಲೇ 1-2 ತುಂಬ ಹತ್ತಿರದವರೆಗೂ ಬಂದಿರಬೇಕಲ್ವಾ? 6ರಿಂದ 1, ಎಸ್ಸಿಂದ 1. ಹೌದು ಗುರು. ಸ್ವಲ್ಪ ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಟ್ಟರೆ ಭಾಳ ಬೇಗ ಕೆಲಸ ಆಗುತ್ತೆ. ಯಾಕೆಂದರೆ ಈಗ ನಿಮ್ಮ ಜಾತಕದಲ್ಲೂ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಗುರುಬಲ ಇರೋದ್ರಿಂದ ಈಗ ನಿಮ್ಮ ಪ್ರಯತ್ನ ಭಾಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಸಾಧ್ಯವಾದರೆ ಹತ್ತಿರದಲ್ಲಿ ಸಮೀಪ ಎಲ್ಲರೂ ನೀರು ಹರಿಯೋ ಕ್ಷೇತ್ರ ಇದ್ದರೆ ಅಲ್ಲಿ ಹೋಗಿ ಒಂದು ಸ್ನಾನ ಮಾಡಿಕೊಂಡು ಆ ಹರಿಯೋ ನೀರಿಗೆ ಒಂದು ಗಂಗೆ ಪೂಜೆ ಮಾಡಿಕೊಂಡು ಹನುಮನ ದರ್ಶನ ಮಾಡಿ ಬನ್ನಿ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಆಯಿತು, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ನಮಸ್ತೆ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ತಾಯಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಆನೇಕಲ್ಲಿಂದ. ಆನೇಕಲ್ಲಿಂದ. ಅಮ್ಮ ತಮ್ಮ ಹೆಸರು?
ಸಿಂಧು ಅಂತ. ಸಿಂಧು ಅಂತ ಹೇಳಿ ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಗುರುಜಿ. ಏನು ತೊಂದರೆ ಆಗ್ತಿದೆಮ್ಮ? ಫಿಟ್ಸ್ ಬರುತ್ತೆ ಗುರುಜಿ. ಓಹೋ, ಯಾವಾಗಿಂದ? ಎಳೆ ಪಾಪುಯಿಂದ ಬರ್ತಾ ಇದೆ ಗುರುಜಿ. ಹಾಂ ಹಾಂ, ಅಂದರೆ ಮಾತ್ರೆಗಳು ತಗೊಳ್ತಾ ಇದೆಯಮ್ಮ? ಯಾವುದು ಕಂಟಿನ್ಯೂಸ್ ತಗೊಂತಾನೆ ಇದೀವಿ ಈಗ ಎಷ್ಟು ವರ್ಷ ತಾಯಿ? ಗುರುಜಿ. ಈಗ ಎಷ್ಟು ವರ್ಷಮ್ಮ ನಿಮಗೆ? ಈಗ 22 ಗುರುಜಿ. ಆದರೆ ಇಲ್ಲಿವರೆಗೂ ಇನ್ನೂ ಮಾತ್ರೆಗಳು ತೊಗೊಳ್ತಾ ಇದೆ. ಸಾಮಾನ್ಯ ಚಿಕ್ಕ ಮಗು ಪ್ರಾರಂಭ ಆದರೆ ಒಂದು 5 ವರ್ಷ ಮಾತ್ರೆ ಹೇಳ್ತಾರೆ, ಆಮೇಲೆ ನಿನ್ನ ಆರೋಗ್ಯ ಸರಿ ಹೋಗ್ಬೋದಾಗಿತ್ತು. ಆದರೆ ನೀನು ಚಿಕ್ಕವಳಿಂದ ಇಲ್ಲಿವರೆಗೂ ಮಾತ್ರೆಗಳು ತೊಗೊಂಡು ಈಗಲೂ ಮಾತ್ರೆ ಅಲ್ಲೇ ಇದ್ದರೆ ಮತ್ತು ನಿನ್ನ ಆರೋಗ್ಯ ಪರಿಸ್ಥಿತಿ ಹೇಗಮ್ಮ? ಒಂಚೂರು ಚೆನ್ನಾಗಿಲ್ಲ ಗುರುಜಿ. ಆದರೆ ಮಾತ್ರೆ ಬಿಟ್ಟರೆ ಪುನಃ ಫಿಟ್ಸ್ ಬಂದ್ಬಿಡುತ್ತೆ. ಹಾ ಗುರುಜಿ. ಮಾತ್ರೆ ಬಿಟ್ಟು ನೋಡಿದ್ದ? ಹಾ, ಬಿಟ್ಟು ನೋಡಿದ್ದೆ. ಜಾಸ್ತಿ ದಿನಕ್ಕೆ 3-4 ಸತಿ ಆಗುತ್ತೆ. ಅಯ್ಯೋ ದೇವ್ರೆ, ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಜಾಸ್ತಿ ಉಪಯೋಗಿಸು ನೀನು. ಹಾ ಹಾ, ಸರಿ ಗುರುಜಿ. ಸಾಮಾನ್ಯ ಫಿಟ್ಸ್ ಬರ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ಬ್ರೈನ್ಗೆ ಸಂಬಂಧಪಟ್ಟ ವಿಚಾರದಲ್ಲಿ ತಗೊಂಡ್ರೆ ಹೀರೆಕಾಯಿನ ಜಾಸ್ತಿ ತೊಗೊಂಡು ಹೀರೆಕಾಯಿ ಜ್ಯೂಸು, ಹೀರೆಕಾಯಿದೆ ಒಂದು ತೊವೆ ಅಂತ ತೊಗೊಳ್ಳೋದ್ರಿಂದ ನಿನ್ನ ಬ್ರೈನಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ, ನರಗಳಿಗೆ ಸ್ವಲ್ಪ ಶಕ್ತಿ ಕೊಡುತ್ತೆ. ಹಾ ಹಾ. ಇದು ಬಿಟ್ಟು ಬೇರೆ ಯಾವ ಮೆಡಿಷನ್ನು ಅಷ್ಟು ವರ್ಕ್ ಆಗೋದಿಲ್ಲ. ಹೀರೆಕಾಯಿನಲ್ಲಿ ಅಂಥದ್ದು ಒಂದು ಶಕ್ತಿ ಇದೆ. ಆ ಹೀರೆಕಾಯಿ ಇರ್ತಕ್ಕಂಥ ಒಂದು ಔಷಧಿಯ ಗುಣ ನಿನ್ನ ಬ್ರೈನಿಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಮೆಡಿಕಲ್ಲೂ ಹೇಳುತ್ತಮ್ಮ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡು. ಮತ್ತು ಇಲ್ಲಾದರೂ ಬೇರೆ ಇನ್ನೊಬ್ಬ ಸರ್ಜನ್ ಬೇರೆ ಎಲ್ಲರೂ ನಿಮಾನ್ಸಲ್ಲಿ ಬೇರೆ ಮತ್ತೊಂದು ಕಡೆ ನೋಡ್ಸಮ್ಮ, ಒಂದ್ಸತಿ ಒಂದು ಪ್ರಯತ್ನ ಮಾಡಬೇಕು. ಎಲ್ಲ ಕಡೆ ನೋಡ್ಸಿದೀವಿ ಗುರುಜಿ. ಅವ್ರು ಹೇಳ್ತಾರೆ ನೀವು ಇರೋವರೆಗೂ ಟ್ಯಾಬ್ಲೆಟ್ ತಗೋತಾರೆ ಇರ್ಬೇಕು ನೀವು. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಿದ್ದೆ ಮಂಪರು ಜಾಸ್ತಿ. ಹಾ ಹೌದು ಗುರುಜಿ. ಆಗ್ಲಿಮ್ಮ, ನೋಡೋಣ. ನಾನು ಹೇಳಿದ್ದು ಒಂದು ಪ್ರಯೋಗ ಮಾಡಿ ನೋಡು, ಇದರಿಂದ ನಿಂಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಹೇಳಮ್ಮ. ಇದು ಮದ್ವೆ ಕಡೆ ಸಂಬಂಧಗಳು ಜಾಸ್ತಿ ಬರ್ತಿದೆ, ಮದ್ವೆ ಮಾಡ್ಕೊಳ್ಳೋದ ಬೇಡವಾ ಗುರುಜಿ? ಮದುವೆ ಮಾಡ್ಕೋ, ಆದರೆ ಇರೋ ವಿಚಾರ ಮೊದಲೇ ಹೇಳು. ನನಗೆ ಈ ಥರ ಹಿಂಗಿದೆ ಪರಿಸ್ಥಿತಿ, ಈ ಥರ ಪರಿಸ್ಥಿತಿ ಇದು, ಇದಕ್ಕೆ ಸರಿಯಾದಂಥ ಟ್ಯಾಬ್ಲೆಟ್ಸ್ ನಾನು ತೊಗೊಂಡು ನಾನು ಹೆಲ್ದಿ ಆಗಿದ್ದೀನಿ, ನನ್ನ ಆರೋಗ್ಯದ ಕಡೆ ನನಗೇನಂತ ತೊಂದರೆ ಅಲ್ಲ. ಅಂದರೆ ನಿನಗೆ ಏನು ನ್ಯಾಚುರಲಿಟಿ, ನಿನ್ನ ಮನಸ್ಥಿತಿ ಹೇಗಿದೆಯೋ ಅದನ್ನು ಹೇಳು. ಯಾಕೆಂದರೆ ನಾಳೆ ದಿವಸ ಇದನ್ನೇ ಆಧಾರವಾಗಿ ಇಟ್ಕೊಂಡು ನಿನ್ನ ಜೀವನನ ಅತಂತ್ರ ಮಾಡಿಬಿಡ್ತಾರೆ. ಹೌದು ಗುರುಜಿ. ಅದಕ್ಕೆ ಇರೋ ಫ್ಯಾಕ್ಟ್ ಕರೆಕ್ಟಾಗಿ ಹೇಳಬೇಕು. ನೋಡಿ, ನಾವಿರೋದು ಹೀಗೆ, ನನ್ನ ಪರಿಸ್ಥಿತಿ ಹೀಗೆ, ನಿಮಗೆ ಇಷ್ಟ ಆಗಿದ್ದು ತೊಂದರೆ ಇಲ್ಲ, ನನ್ನ ಜೀವನಕ್ಕೆ ಬೆಳಕಾಗಿ ಬರ್ತೀನಿ ಅಂದರೆ ಸಂತೋಷ ಅಂತ ಒಪ್ಕೊಮ್ಮ. ಒಳ್ಳೇದಾಗಿ ಚೆನ್ನಾಗಿರ್ತೀನ ಗುರುಜಿ ಮದ್ವೆ ಮಾಡ್ಕೊಂಡು ಹೋದ್ರೆ? ಮಗು, ನೀನು ಚೆನ್ನಾಗಿರ್ತೀಯ, ಧೈರ್ಯವಾಗಿರು. ಮೊದಲು ನಿನ್ನಲ್ಲಿ ವಿಲ್ ಪವರ್ ಇರಬೇಕು. ನನಗೇನೂ ಆಗಲ್ಲ ಅನ್ನೋ ಆತ್ಮವಿಶ್ವಾಸ ನಿನಗಿರಬೇಕು. ನೀನು ಧೈರ್ಯವಾಗಿರು, ಒಳ್ಳೇದಾಗತ್ತೆ. ಅರ್ಚಕರೇ, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ, ಭಾರತದ ಇತಿಹಾಸದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಪಂಚಾಯತ ದೇವಸ್ಥಾನ ಎಲ್ಲೂ ಯಾರೂ ಕಂಡಿಲ್ಲ. ಭಗವತ್ ಪ್ರೇರಣೆಯಿಂದ ಅರ್ಚಕರಲ್ಲಿ ಪ್ರಥಮ ಬಾರಿಗೆ ಆದಿತ್ಯ ಅಂಬಿಕಾ ಗಣನಾಥ ಮಹೇಶ್ವರ ಸಹಿತ ಲಕ್ಷ್ಮೀ ನರಸಿಂಹ ಕ್ಷೇತ್ರಪಾಲಕ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ನಡೀತಾ ಇದೆ. ದಿವ್ಯ ಒಂದು ಕ್ಷೇತ್ರಕ್ಕೆ ಆಗಮಿಸುವ ಶ್ರೀ ಆನಂದ್ ಗುರೂಜಿಯವರಿಗೆ ನಮ್ಮ ಪರಿಪೂರ್ಣವಾದಂತಹ ಆಶೀರ್ವಾದವನ್ನು ಮಾಡ್ತಾ ಅವರಿಗೆ, ಅವ್ರ ಕುಟುಂಬಕ್ಕೆ ಭಗವಂತ ನೆಮ್ಮದಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಎರಡು ಮಾತು ನಂಗೆ ಮಾತಾಡೋಕ್ಕೆ ಬರಲ್ಲ, ಮುಂದಕ್ಕೆ ಆನಂದ್ ಗುರೂಜಿಯವ್ರು ಮಾತಾಡ್ತಾರೆ. ಭಗವಂತನ ಆರಾಧನೆ, ಭಗವಂತನ ತನ್ನ ಹೃದಯಕ್ಕೆ ಹತ್ತಿರಕ್ಕೆ ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಸೃಷ್ಟಿ ಸಮಾಜಕ್ಕಾಗಿ ಏನಾದರೂ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂತಹ ಅದ್ಭುತವಾದಂಥ ಕಲ್ಪನೆಯೊಂದಿಗೆ ಭಗವಂತನ ಕೃಪಾಕಟಾಕ್ಷಕ್ಕೆ ಅಣಿ ಮಾಡಿಕೊಡ್ತಕ್ಕಂತಹದ್ದು ಇದು ಅವಧೂತ ಪರಂಪರೆಯಲ್ಲಿರ್ತಕ್ಕಂತಹ ಅವರಿಗೆ ಮಾತ್ರವೇ ಸಾಧ್ಯ. ಹಾಗೆ ಅಂತಹ ಅದ್ಭುತವಾದಂತಹ ಕಲ್ಪನೆಗಳನ್ನು ಕಟ್ಟಿ ಇವತ್ತು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂತಹ, ಲೋಕಾರ್ಪಣೆ ಮಾಡಿರ್ತಕ್ಕಂಥ ಶ್ರೀ ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿಯ ಸಾನ್ನಿಧ್ಯವನ್ನು ಇವತ್ತು ನಾವು ದರ್ಶನ ಮಾಡಲಿಕ್ಕಾಗಿ ಅರಸೀಕೆರೆಗೆ ಬಂದ್ವಿ. ಅರಸೀಕೆರೆಯಲ್ಲಿರ್ತಕ್ಕಂತಹ ಅವಧೂತ ಪರಂಪರೆಯಲ್ಲಿರ್ತಕ್ಕಂತಹ ಸತೀಶ್ ಶರ್ಮಾಜಿಯವರ ಆತ್ಮೀಯತೆ, ಅವರ ನುಡಿಮುತ್ತು, ಅವರ ಮಾತು, ಅವರ ಪ್ರೀತಿ ವಿಶ್ವಾಸ, ಆ ಮಾತೃವಾತ್ಸಲ್ಯ ವ್ಯಕ್ತಿಯನ್ನು
ಯಾವತ್ತೂ ಏನೂ ಕೊಟ್ಟು ಕೊಂಡುಕೊಳ್ಳಿಕ್ಕಾಗೋದಿಲ್ಲ. ಅಥವಾ ಯಾರೊಬ್ಬರನ್ನ ಆಕರ್ಷಣೆ ಮಾಡಬೇಕಾದ್ರೂ ಏನೋ ಆಸೆ ತೋರಿಸಿದ್ರೆ ಆಕರ್ಷಣೆ ಆಗುವಂಥ ಕಾಲ ಇದಲ್ಲ. ಆದರೆ ಸತೀಶ್ ಶರ್ಮಾರವರಿಂದ ಕಲಿತಂಥದ್ದು, ಅವರ ಮಾರ್ಗದರ್ಶನದಲ್ಲಿ, ಅವರು ಹಾಕಿದಂಥ ಹೆಜ್ಜೆಯಲ್ಲಿ, ಅವರ ಒಂದು ವಿಶೇಷವಾಗಿರ್ತಕ್ಕಂಥ ನುಡಿಮುತ್ತುಗಳಿಂದ ಬರ್ತಕ್ಕಂಥ ವಾಕ್ಯಗಳಿಂದ ನಾನಿದ್ದೇನೆ ಎಂಬತಕ್ಕಂತಹ ಧೈರ್ಯದ ಆ ನುಡಿ ಪ್ರತಿಯೊಬ್ಬರಿಗೂ ಬೆನ್ನೆಲುಬಾಗಿ ನಿಲ್ಲುವಂತಹದ್ದರಿಂದ ಸಾಕಷ್ಟು ಜನ ಭಕ್ತರನ್ನು, ಅವರ ಭಕ್ತರ ಒಂದು ಸಂಘಟನೆಯನ್ನು ವಿಶೇಷವಾದಂಥ ರೀತಿ ಆಕರ್ಷಣೆ ಮಾಡುವಂಥ ಗುಣ. ಹಾಗೆ ಆ ಮಾತೃ ಹೃದಯ ಅನ್ನಲ್ಲ, ಯಾರೊಬ್ಬರು ಬಂದರೂ ಸಹಿತ ಬಂದಾಗ ದೇವರು ನೋಡ್ತೀಯ, ದೇವರ ನಂತರ ನೋಡು, ಮೊದಲು ನಿನ್ನೊಳಗಿರ್ತಕ್ಕಂತಹ ದೇವರಿಗೆ ತೃಪ್ತಿಯಾದಂಥ ಊಟ ಕೊಡಿಸು. ಅನ್ನದಾನ ಮಹಾದಾನ ಎಂಬತಕ್ಕಂತಹ ನುಡಿಮುತ್ತು ಎಲ್ಲಾದರೂ ಕೇಳ್ಬೋದು, ಯಾರಿಂದಲಾದರೂ ಕೇಳ್ಬೋದು ಅಂದರೆ ಅದು ಸತೀಶ್ ಶರ್ಮಾರವರಿಂದ ಮಾತ್ರ. ಯಾಕೆಂದರೆ ನಾನು ನನ್ನ ಸ್ವಂತ ಅನುಭವದಲ್ಲಿ ಹೇಳೋದು, ನನ್ನ ಮತ್ತು ಸತೀಶ್ ಶರ್ಮಾಜಿಯವರ ಅವಧೂತ ಪರಂಪರೆಯಲ್ಲಿದ್ದು ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ನನ್ನ ಜೀವನ ಇಷ್ಟು, ನಾನಿರುವುದಿಷ್ಟು, ನಾನಿರುವ ರೀತಿ ಇಷ್ಟು, ನಾನು ಇರೋದಕ್ಕೆ ಆಕಾರವೇ ಹೀಗೆ ಅಂಥೇಳಿ ಒಂದು ನಿಸ್ವಾರ್ಥ ಮನಸ್ಸಿನಿಂದ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬೇಡ, ಹಾಗಂತ ರೇಷ್ಮೆ ಪಟವಾಳಿ ವಸ್ತ್ರಗಳು ಬೇಡ, ತನ್ನ ಬದುಕು ಇದು, ತನ್ನ ಬಂದ ಕಾಯಕ ಇದು, ಈ ಕಾಯಕದಲ್ಲಿ ನಾನು ಮಾಡಬೇಕಾಗಿರೋ ಕೆಲಸ ಇದು, ಭಗವಂತ ನನ್ನ ಕೈಲಿ ಕೆಲಸ ಮಾಡಿಸಿದ್ದಾನೆ ಅಂಥೇಳಿ ನಂಜುಂಡೇಶ್ವರನ ಬಂದಾಗೆಲ್ಲ ನಂಜುಂಡೇಶ್ವರನ ಬಗ್ಗೆ ಹೇಳುವಂಥದ್ದೇ ಕಲ್ಪನೆ ಸಾಕಷ್ಟು. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ನಂಜುಂಡೇಶ್ವರನ ಆ ನಿತ್ಯ ನುಡಿಯನ್ನು ಆಡ್ತಾ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯವನ್ನು ಇಲ್ಲಿ ಮಾಡಬೇಕು ಎಂಬತಕ್ಕಂಥ ಕಲ್ಪನೆ ಇದು ಇವತ್ತು ನೆನ್ನೆದಲ್ಲ. ನನ್ನ ಅವರ ಆ ಬಾಂಧವ್ಯನೇ ಸುಮಾರು 10ರಿಂದ 12 ವರ್ಷದ ಹಿಂದೆ. ಆಗ ಅವರ ನುಡಿಮುತ್ತಲ್ಲಿತ್ತು ಇಲ್ಲೊಂದು ನರಸಿಂಹ ಕ್ಷೇತ್ರ ಆಗಬೇಕು ಅಂತ. ಆಗ ನಾನು ಅರಸೀಕೆರೆಯ ಶ್ರೀಗಳ ಆಶ್ರಮಕ್ಕೆ ಬಂದಾಗ ಈ ಆಶ್ರಮದ ಸುತ್ತಮುತ್ತ ವಾತಾವರಣ, ಇಲ್ಲಿನ ಪರಿಸರ, ಆಗಿನ ಪರಿಸರಕ್ಕೂ ಈಗಿನ ಪರಿಸರಕ್ಕೂ, ಈಗಿನ ವ್ಯವಸ್ಥೆಗೂ ಆಗಿರ್ತಕ್ಕಂಥ ವ್ಯವಸ್ಥೆಗೂ ಸಾಕಷ್ಟು ವ್ಯತ್ಯಾಸ. ಆದರೆ ಈ ಮಾರ್ಗದಲ್ಲಿ ಸುತ್ತಮುತ್ತ ಯಾವುದೇ ಕಾರ್ಯಕ್ರಮ ಆದರೂ ಕಾರ್ಯಕ್ರಮ ಮುಗಿಸಿ ನನ್ನ ಮಧ್ಯಾಹ್ನ ಅಥವಾ ಸಂಧ್ಯಾ ಕಾಲದ ಅನ್ನಪ್ರಸಾದ ನೈವೇದ್ಯ ನನ್ನ ಹೊಟ್ಟೆಗೆ ಒಂದು ಶಕ್ತಿ ಬೇಕಾದರೆ ನಾನು ಇಲ್ಲೇ ಬರ್ತಿದ್ದಿದ್ದು. ಎಲ್ಲಿ ಯಾರು ಯಾವ ಆತಿಥ್ಯ ಕೊಟ್ಟರು ಆತಿಥ್ಯ ಎಲ್ಲವನ್ನೂ ಮಿಗಿಲಾಗಿ ಆ ಪ್ರೀತಿ ವಾತ್ಸಲ್ಯ, ಮಾತೃವಾತ್ಸಲ್ಯದ ಆತಿಥ್ಯ ಇದೆಯಲ್ಲ, ಅದು ಸತೀಶ್ ಶರ್ಮಾರವರ, ಅವರ ಕುಟುಂಬ, ಅವರ ಪರಿವಾರ, ಅದರಲ್ಲೂ ಆ ಶ್ರೀಗಳ ಮಾತು ಅಷ್ಟು ಅದ್ಭುತವಾಗಿತ್ತು. ಅದಕ್ಕಾಗಿ ನನ್ನ ಆಗಮನ ಇಲ್ಲೇ ಬರ್ತಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ನಾನು ನೋಡಿಕೊಂಡು ಬಂದ ಹಾಗೆ ಆಧ್ಯಾತ್ಮಿಕದ ಚಿಂತನೆ ಮಾಡ್ತಾ ರಾಜ್ಯಕ್ಕೆ ಏನಾದರೂ ಒಂದು ಒಳ್ಳೆ ಅದ್ಭುತವಾದ ಕೊಡುಗೆಯನ್ನು ಕೊಡಬೇಕು, ಮುಂದಿನ ಪೀಳಿಗೆಗೆ ಒಂದು ವಿಶೇಷವಾಗಿರ್ತಕ್ಕಂತಹ ರೀತಿಯ ಒಂದು ಸ್ಥಾನಮಾನದಲ್ಲಿ ಇಲ್ಲಿ ಒಂದು ಸಾನ್ನಿಧ್ಯ ನಿಲ್ಲಬೇಕು ಅಂತ ಚಿಂತನೆ ಮಾಡಿದಂತಹ ಏಕೈಕ ವ್ಯಕ್ತಿ ನಮ್ಮ ಸತೀಶ್ ಶರ್ಮಾಜಿಯವರು. ಹಾಗಾಗಿ ಇವತ್ತು ಈ ವಿಶೇಷವಾಗಿರ್ತಕ್ಕಂಥ ಒಂದು ಪಂಚಾಯತನದ, ಅದರಲ್ಲೂ ನರಸಿಂಹ ಪಂಚಾಯತನದ ಈ ಅನುಷ್ಠಾನ ಮಾಡಿ ನಾವು ಬದ್ರಿ ಅಥವಾ ವಿಶೇಷವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರಗಳಲ್ಲಿ, ವಿಷ್ಣು ಕ್ಷೇತ್ರಗಳು, ಇಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾತು ಎಲ್ಲರೂ ಗಮನಿಸಬೇಕಾದಂಥದ್ದು. ಇದು ಯಾಕೆ ಹೀಗಾಯಿತು ಅಥವಾ ಭಗವಂತನ ನಿಯಮ ಹೀಗಿದೆಯೋ, ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಅವನ ಲಿಖಿತದಂತೆ ಎಲ್ಲವೂ ನಡೆಯುತ್ತೆ ಎಂಬತಕ್ಕಂಥದ್ದಕ್ಕೆ ಈ ನಿಮ್ಮ ಮಹರ್ಷಿಗಳು, ಆನಂದ್ ಗುರುಜಿಯವರು ಸಂಸ್ಥಾನ ಮಾಡಿರ್ತಕ್ಕಂಥದ್ದು ಲಕ್ಷ್ಮೀ ಭೂವರಾಹ, ನಾನು ಸ್ಮಾರ್ತ, ಋಗ್ವೇದ, ನನ್ನ ಆರಾಧ್ಯ ದೇವತೆ ಶ್ರೀನಿವಾಸ. ಆದರೂ ಶ್ರೀನಿವಾಸನ ಪ್ರತಿಷ್ಠಾಪನೆ ನನ್ನ ಕೈಲಾಗಲಿಲ್ಲ, ಅಲ್ಲಿ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಾನ್ನಿಧ್ಯ ಬಂತು, ಸಾಲಿಗ್ರಾಮ ಕ್ಷೇತ್ರ ಆಯಿತು. ಹಾಗೆ ಸತೀಶ್ ಶರ್ಮಾಜಿಯವರು ಬಂದಾಗೆಲ್ಲ ಹೇಳ್ತಿದ್ದಿದ್ದು ನಂಜುಂಡೇಶ್ವರನ ಮಾತು. ನಂಜುಂಡೇಶ್ವರ, 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 ಎಲ್ಲಿ ಹೋದರೂ ನಂಜುಂಡೇಶ್ವರ ನಿಮ್ಮನ್ನು ನೋಡ್ಕೊಳ್ತಾನೆ, ನಂಜುಂಡೇಶ್ವರ ನಿಮ್ಮನ್ನು ಕಾಪಾಡ್ತಾನೆ. ಈ ಮಾತಾಡಿ ಇವತ್ತು ಲಕ್ಷ್ಮೀ ನರಸಿಂಹ ಇಲ್ಲಿ ಬಂದು ಕೂತ್ಕೊಂಡಲ್ಲ, ಈ ಲಕ್ಷ್ಮೀ ನರಸಿಂಹನಿಗೂ ಆ ನಂಜುಂಡೇಶ್ವರನಿಗೂ ಇವರಿಬ್ಬರ ಮಧ್ಯದಲ್ಲಿ ಇಲ್ಲೇ ಯಾರು ಬಂದು ಕೂತ್ಕೋಬೇಕು ಅಂತ ದೈವ ಸಂಕಲ್ಪ ಇದೆಯೋ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ದೇವಾಲಯ ಆಗಬೇಕಾದ್ರೆ, ಒಂದು ಮನೆ ಆಗಬೇಕಾದ್ರೆ, ಒಂದು ಮನಸ್ಥಿತಿ ನೆಮ್ಮದಿಯಾಗಿರಬೇಕಾದ್ರೆ, ಅಥವಾ ಯಾವುದೇ ಒಂದು ಕಾಯಕ ಸಿದ್ಧಿ ಆಗಬೇಕಾದ್ರೆ ಅದು ನಮ್ಮ ಮನಸ್ಸಂಕಲ್ಪದಂತಲ್ಲ, ಅದಕ್ಕೆ ದೈವ ಸಂಕಲ್ಪ ಬೇಕು ಅಂತ. ಅಂತಹ ದೈವ ಸಂಕಲ್ಪ ಇಲ್ಲಿ ಪೂರ್ವಭಾವಿಯಾಗಿ ಲಕ್ಷ್ಮೀ ನರಸಿಂಹನೇ ಇಲ್ಲಿ ಕೂತ್ಕೋಬೇಕು ಅಂತ ಇದ್ದದ್ರಿಂದ ಇಲ್ಲಿ ನಂಜುಂಡೇಶ್ವರ ಬರಲಿಲ್ಲ, ಲಕ್ಷ್ಮೀ ನರಸಿಂಹ ಬಂದ. ಆದರೆ ಸದಾಕಾಲ ನನಗೆ ತಿಳಿದ ಮಟ್ಟಿಗೆ ಸತೀಶ್ ಶರ್ಮಾಜಿಯವರ ಹೃದಯದಲ್ಲಿ ನಂಜುಂಡೇಶ್ವರ ನೆಲೆ ನಿಂತು ಇಂತಹ ಅದ್ಭುತವಾದಂಥ ಕಾಯಕ ಮಾಡಿಸಿದ್ದಾನೆ. ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ ಅಂತ. ಶಿವಕೇಶವರಲ್ಲಿ, ಅಲ್ಲಿ ಶಿವಕೇಶವರಲ್ಲಿ ಭೇದವಿಲ್ಲ, ಆದರೆ ನಮ್ಮಗಳ ಮನಸ್ಸು ಭೇದವನ್ನು ನೋಡ್ತಾ ಇರುತ್ತೆ. ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಸಾನ್ನಿಧ್ಯ ಲಕ್ಷ್ಮೀ ನರಸಿಂಹ ಕ್ಷೇತ್ರ, ಅದರಲ್ಲೂ ಈ ಒಂದು ನರಸಿಂಹ ಪಂಚಾಯತನದಲ್ಲಿರ್ತಕ್ಕಂತಹ ಈ ಕ್ಷೇತ್ರ ರಾಜ್ಯ ದೇಶದಲ್ಲಿರ್ತಕ್ಕಂಥ ಪ್ರಸ್ತುತ ಇರ್ತಕ್ಕಂಥ ಸಮಸ್ಯೆಗಳು ಬೇಗ ದೂರ ಆಗಿ ರಾಜ್ಯದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆಯಾಗಿ ಇಡೀ ರಾಜ್ಯವೇ ಸುಭಿಕ್ಷಿತರವಾಗಲಿ ಎಂಬತಕ್ಕಂಥ ಪ್ರಧಾನ ಸಂಕಲ್ಪದಿಂದ ಈ ಒಂದು ಮಾಸದಲ್ಲಿ ಅವರು ಪ್ರತಿಷ್ಠಾಪನಾ ಕ್ರಮವನ್ನು ಮಾಡಿದ್ದಾರೆ. ಇನ್ನೇನು ಬೆಳಗ್ಗೆದ್ದರೆ ಕುಂಭಾಭಿಷೇಕದ ಆ ಕಲರವ ನಡೆಯುತ್ತೆ. ಕುಂಭಾಭಿಷೇಕಕ್ಕೂ ಸಹಿತ ಸಾಕಷ್ಟು ಜನ ಗಣ್ಯರು ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ಆಲಯವನ್ನು ಯಾವೊಂದು ಶಕ್ತಿ ಇಲ್ಲದಿರ,
ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ದಿರ ಅಥವಾ ಸಂಪೂರ್ಣವಾದಂಥ ಶಕ್ತಿವಂತರಲ್ಲ, ಲಕ್ಷ್ಮಿಯ ಪುತ್ರರಲ್ಲ. ರಾಜ್ಯವೆಲ್ಲ ಓಡಾಡಿ ಒಂದು ದಂಡುಕೋಲು, ಮೈಮೇಲೆ ಒಂದು ಸಣ್ಣದು ತುಂಡು ವಸ್ತ್ರ, ಒಂದು ತುಂಡು ವಸ್ತ್ರ, ಒಂದು ದಂಡುಕೋಲು, ಇಷ್ಟೇ ಇವರ ಆಸ್ತಿ. ಈ ಆಸ್ತಿಯಿಂದ ಈ ಒಂದು ಬೃಹತ್ ಮಟ್ಟದ ಆಸ್ತಿಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂತಹ ಒಂದು ಕಲ್ಪನೆ ಇದೆಯಲ್ಲ, ಇವತ್ತು ಯಾರೊಬ್ಬರು ಮೆತ್ತಿಗಿದ್ದರೆ ಅವರ ಆಸ್ತಿ ನಂದು, ಎಲ್ಲಿ ಜಮೀನಿದ್ರೆ ಆ ಜಮೀನು ನನ್ನ ಹೆಸರಲ್ಲಿ. ವ್ಯಕ್ತಿ ತಾನು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ಮಾಡಿ ಬಿಟ್ಟು ಹೋಗೋದೇ ನಾಳೆ ಎಲ್ಲ ಅಂತ ಚಿಂತನೆ ಮಾಡಿದಿರ, ಎಲ್ಲವನ್ನು ಬಿಟ್ಟು ಹೋಗುವಂಥವ್ರು ನಾವು. ನಾಳೆ ಬೆಳಿಗ್ಗೆ ಎದ್ದರೆ ಏನೂ ಇಲ್ಲ, ಅಥವಾ ಒಂದು ನಿಮಿಷ ಕಣ್ಣು ಮುಚ್ಚಿದ್ರೆ ನಾನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಯಾರಿಗೆ ನಾನು ಒಪ್ಪಿಸ್ಬೇಕು, ಯಾರಿಗೆ ಜವಾಬ್ದಾರಿ ಕೊಡಬೇಕು ಅದು ನಮಗೆ ಗೊತ್ತಿಲ್ಲ. ಆದರೆ ಮನುಷ್ಯನ ಆಸೆ ಇದೆಯಲ್ಲ, ಅದಕ್ಕೆ ಕೊನೆಯೇ ಇಲ್ಲ. ಅಷ್ಟು ಆಸೆ ಇಟ್ಕೊಂಡು ಬದುಕುವಂಥವ್ರು ನಾವು. ಆದರೆ ಇಂತಹ ಅವಧೂತರನ್ನು ನೋಡಿದಾಗ, ಇಂತಹ ಗುಣಗಳಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮಗಳ ಮಧ್ಯದಲ್ಲಿದ್ದಾಗ ನಾವು ಕಲಿಬೇಕಾದ್ದು ಬಹಳಷ್ಟು ಇದೆ. ಸಮಾಜಕ್ಕೆ ಕೊಡುಗೆ ಕೊಡಬೇಕು, ಸಮಾಜದಲ್ಲಿ ಏನಾದರೂ ಒಂದು ಅದ್ಭುತವಾದ ಕಾಯಕ ಮಾಡಬೇಕು ಅಂತ ಇಂತಹ ಒಂದು ನರಸಿಂಹ ಪಂಚಾಯತನದ ದೇವಾಲಯವನ್ನು ನಿರ್ಮಿಸಿ ಇದು ಲೋಕಕ್ಕೆ ಸಮರ್ಪಣೆ ಮಾಡಿ ಭಗವಂತನ ಒಂದು ಸೇವೆ ನಿತ್ಯೋತ್ಸವವಾಗಿ ನಡೆದು ನಿತ್ಯ ಅನ್ನದಾಸೋಹ ನಡೆಯುವಂಥ ಈ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥ, ಯಾಕೆಂದರೆ ಇಂತಹ ಶ್ರೀಗಳ ಕರಹಸ್ತದಿಂದ ಪ್ರತಿಷ್ಠಾಪನಾಗೊಂಡಂಥ ಆ ಭಗವತ್ ಸಾನ್ನಿಧ್ಯ ಅದನ್ನು ನೋಡದೇ ಎರಡು ಕಣ್ಗಳ ಸಾಲಲ್ಲ, ನೋಡಿ ಆನಂದಿಸಬೇಕು, ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ನಿಮ್ಮೆಲ್ಲರ ಜನ್ಮದಾರ್ಭಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬೇಕು. ಬಲಮುರಿ ಗಣಪತಿ ಅಂದರೆ ಅದು ಎಲ್ಲರಿಗೂ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಹಾಗೆ ಈ ಗಣಪತಿಯ ಒಂದು ವೈಶಿಷ್ಟ್ಯತೆ ನೋಡಿದ್ರೆ ಸ್ವಾಮಿ ಪ್ರತ್ಯಕ್ಷವಾಗಿ ಎದುರುಗಡೆ ಕಾಣತಕ್ಕಂಥದ್ದು ಬಲಮುರಿ ಗಣಪತಿಯೇ ಸರಿ. ಆದರೆ ಶಿರೋಭಾಗದಲ್ಲಿರ್ತಕ್ಕಂತಹ ಮುಖ ಊರ್ಧ್ವಮುಖವಾಗಿ ಸದ್ಯೋ ಜಾತಂ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣಿ ನಮಃ. ಶಿವ 5 ಮುಖಗಳೇ ನಿಜ, ಆದರೆ ಊರ್ಧ್ವ ಮುಖ ಕಾಣುವುದಿಲ್ಲ. ಹಾಗೆ ಇಲ್ಲಿ ಗಣಪತಿಗೆ ಪಂಚಮುಖವಾಗಿರ್ತಕ್ಕಂಥ ಮೇಲ್ಭಾಗದ ಮುಖವನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಅದ್ಭುತವಾದಂತಹ ಕಲ್ಪನೆ ಇಲ್ಲಿರ್ತಕ್ಕಂತಹ ಗಣಪರದು. ಏನೇ ಆದರೂ ಅರಸೀಕೆರೆಯಲ್ಲಿ ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಆದದ್ದು ಅರಸೀಕೆರೆ ಮತ್ತು ಇಡೀ ರಾಜ್ಯಕ್ಕೆ ಒಂದು ವಿಶೇಷತೆ ಅಂದರೆ ಇದು ತಪ್ಪಾಗಲಾರದು. ಅಂತಹ ಅದ್ಭುತವಾದಂತಹ ಗಣಪರ ಪ್ರತಿಷ್ಠಾಪನೆ, ನೂತನವಾದಂತಹ ಲೋಕಾರ್ಪಣೆ, ಇದು ಸತೀಶ್ ಶರ್ಮಾಜಿಯವರ ಒಬ್ಬರ ಕೈಲೇ ಸಾಧ್ಯ ಇಂಥ ಅದ್ಭುತವಾದಂಥ ಕಲ್ಪನೆ ನೋಡಲಿಕ್ಕೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಗಣಪನ ದರ್ಶನ ಮಾಡ್ತಿದ್ದೀವಿ. ಆದಿಪೂಜಿತನೂ ಅಗ್ರಗಣ್ಯನವಾದಂತಹ ಗಣಪ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂಥ ಗಣಪ ಸರ್ವರಿಗೂ ಅನುಗ್ರಹವನ್ನುಂಟು ಮಾಡಲಿ. ಸಿದ್ಧಿವಿನಾಯಕ ಮಹಾರಾಜಿಗೆ ಜೈ. ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ರಕ್ತಾಶ್ವ ರಕ್ತಶ್ಚತ್ರ ಧ್ವಜರತಾಕಾರ ಶೋಭಿತಂ. ಅಂದರೆ ರಕ್ತವರ್ಣನಾಗಿಯೂ ಕೆಂಪು ವರ್ಣದಲ್ಲಿ ಕೂತಿರ್ತಕ್ಕಂತಹ ಸೂರ್ಯನಾರಾಯಣ. ಪಂಚಾಯತನ ಅನುಷ್ಠಾನದಲ್ಲಿ ಸೂರ್ಯನೇ ಪ್ರಧಾನ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಪಂಚಾಯತನದಲ್ಲಿ ಬಂದಾಗಲೂ ಸೂರ್ಯದೇವರು ಇರಲೇಬೇಕು, ಯಾಕೆಂದರೆ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯ. ಆದರೆ ಪ್ರಸ್ತುತ ಈ ಕಲಿಯುಗದಲ್ಲಿ ಈಗಿನ ವಾತಾವರಣ ನೋಡುತ್ತಿದ್ದರೆ ಸೂರ್ಯನ ತಾಪಮಾನ ಸಾಕಷ್ಟು ಇದೆ. ಸೂರ್ಯ ಸಮಾಧಾನ ಮಾಡ್ಕೋಬೇಕು, ರಾಜ್ಯಕ್ಕೆ ಒಳ್ಳೆಯ ವರ್ಣನ ಒಂದು ಸೃಷ್ಟಿ ಆಗಬೇಕು. ಅದಕ್ಕಾಗಿ ನೂತನವಾಗಿ ಪ್ರತಿಷ್ಠಾಪನಾಗೊಂಡಂಥ ಸೂರ್ಯನನ್ನ ವಿಶೇಷವಾಗಿರ್ತಕ್ಕಂಥ ಸೂರ್ಯದೇವರ ದರ್ಶನವನ್ನು ಮಾಡಿ ಭಗವಂತನಲ್ಲೊಂದು ಪ್ರಾರ್ಥನೆ ಇಡೋಣ. ರಾಜ್ಯಕ್ಕೆ ಸುಭಿಕ್ಷವಾದಂಥ ವರ್ಣನ ಕೃಪೆ ಆಗಲಿ, ರೈತ ಬಾಂಧವರು ನೆಮ್ಮದಿಯುತವಾಗಿರಲಿ, ಪ್ರತಿಯೊಬ್ಬರೂ ಸಹಿತ ಒಳ್ಳೆ ಮಳೆ ಆದರೆ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲರಿಗೂ ಸಹಿತ ಆ ಸುಭಿಕ್ಷತನ ಸಿಗಲಿ ಅಂತ ಸೂರ್ಯದೇವರನ್ನೇ ಪ್ರಾರ್ಥಿಸಬೇಕು. ಪದ್ಮಾನನೆ ಪದ್ಭೈ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಶ್ರೀಂ ಲಲಿತಾಂಬಿಕಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ದುರ್ಗೆಯಾಗಿ, ಭವಾನಿಯಾಗಿ, ಲಕ್ಷ್ಮಿಯಾಗಿ, ಲಕ್ಷ್ಮೀ ಸರಸ್ವತಿ ಮಹಾಶಕ್ತಿ, ಹೀಗೆ ಶಕ್ತಿ ದೇವತೆಯ ಔಪಾಸನೆ ಸಹಿತ ಇಲ್ಲಿ ನಡೀತಿರ್ತಕ್ಕಂಥದ್ದು ಈ ಸಾನ್ನಿಧ್ಯಕ್ಕೆ ಬೇಕೇ ಬೇಕು. ಯಾಕೆಂದರೆ ಮಾತೃಸ್ವರೂಪಿಣಿ ಅಂತ ಹೇಳಿದೆ. ಮಾತೃಸ್ವರೂಪಿಣಿ ಯಾವುದೇ ಆದರೂ ಸಹಿತ ಈ ಸೃಷ್ಟಿನಲ್ಲಿ, ಜಗತ್ತಿನಲ್ಲಿ ತಾಯಿ ಪ್ರೀತಿಗಿನ್ನ ಮತ್ತೊಂದು ಪ್ರೀತಿ ಮತ್ತೊಂದು ಯಾವುದೂ ಇಲ್ಲ. ಈ ಸೃಷ್ಟಿಯೇ ನಿಂತಿರ್ತಕ್ಕಂಥದ್ದು ಮಾತೃಪ್ರೇಮದಲ್ಲಿ. ಅಂತಹ ಮಾತೃಪ್ರೇಮವನ್ನು ನಿರಂತರವಾಗಿ ಬರ್ತಕ್ಕಂಥ ಭಕ್ತರಿಗೆ ಹರಿಸಿ
ಆಶೀರ್ವದಿಸಲಿಕ್ಕಾಗಿ ತಾಯಿ ಭಗವತಿಯನ್ನು ಸಹಿತ ಇಲ್ಲಿ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು ಇದು ಅದ್ಭುತವೇ ಸರಿ. ಸಿಂಹವಾಹಿನಿಯಾಗಿ ಅದರಲ್ಲೂ ವಿಶೇಷವಾಗಿ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ಕಲಿಯುಗದ ಕಲ್ಪವಲ್ಲಿಯಾಗಿ ತಾಯಿ ನಿತ್ಯವೂ ಸಹಿತ ಬರ್ತಕ್ಕಂಥ ಭಕ್ತರನ್ನು ಹರಿಸಲಿ, ಆಶೀರ್ವದಿಸಲಿ. ಅಮ್ಮನವರ ಕೃಪಾಶೀರ್ವಾದದಿಂದ ಜಗತ್ತು ಸುಖಮಯವಾಗಿದೆ. ಶ್ರೀ ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿಯ ಈ ಸಾನ್ನಿಧ್ಯ, ನರಸಿಂಹ ಪಂಚಾಯತನದ ಮಹಾಗಣಪತಿ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಸೂರ್ಯನಾರಾಯಣ ಜೊತೆಗೆ ಭಗವತಿಯ ಆ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಹೀಗೆ ಶಿವಪಂಚಾಯತನ ಕೇಳಿದ್ವಿ, ಇದು ನರಸಿಂಹ ಪಂಚಾಯತನ. ನರಸಿಂಹ ಪಂಚಾಯತನದ ನೂತನ ವಿಗ್ರಹ ಪ್ರತಿಷ್ಠಾಪನಾ ಶುಭ ಮುಹೂರ್ತ ಭಾಳ ವಿಶೇಷವಾಗಿರ್ತಕ್ಕಂಥ ರೀತಿ, ಅದರಲ್ಲೂ ಗರುಡ ವಾಹನನಾಗಿ ನಿಂತಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಇದು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು. ಸತೀಶ್ ಶರ್ಮಾಜಿಯವರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕನಸು, ಮನಸ್ಸಿನಲ್ಲಿ ಆ ಒಂದು ಸಂಕಲ್ಪ ಇದೆಯಲ್ಲ, ಇದು ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ಈ ಅದ್ಭುತವಾದಂಥ ಕಾಯಕವನ್ನು ನಡೆಸಿದ್ದಾರೆ. ಸರ್ವರಿಗೂ ಆಧಾರದ ಸ್ವಾಗತವನ್ನು ಕೋರಿ ಎಲ್ಲರೂ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ನಿಂತು ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಅದ್ಭುತವಾದಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದು. ಈ ಕ್ಷೇತ್ರದ ದರ್ಶನ ಎಲ್ಲರ ಜನ್ಮ ಪಾವನ.